ಈ ತಿಂಗಳು ಫೆಬ್ರವರಿಗೆ ದೇವರು ಕೊಟ್ಟಿರುವಂಥ ಆಲೋಚನೆ ದ ಮಂತ್ ಆಫ್ ಪ್ರಾಫಿಟಬಲ್, ಪ್ರಯೋಜನಕರವಾದ ತಿಂಗಳು. ಮೂಲ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 8ನೇ ವಚನ. ಯೆಹೋವನು ಈಗನ್ನುತ್ತಾನೆ, ರಸ ದೊರೆಯಬಹುದಾದ ದ್ರಾಕ್ಷಿಯ ಗೊಂಚಲನ್ನು ಒಬ್ಬನು ನೋಡಿ ಹಾಳು ಮಾಡಬೇಡ, ಅದರಲ್ಲಿ ಪ್ರಯೋಜನವಿದೆ ಎನ್ನುವಂತೆ ನಾನು ನನ್ನ ಸೇವಕರನ್ನ ಲಕ್ಷ್ಯಕ್ಕೆ ತಂದು ಇವರನ್ನೆಲ್ಲ ಹಾಳು ಮಾಡಬಾರ್ದು ಎಂದು ಅಂದುಕೊಳ್ಳುವೆನು. ಅಲ್ಲಿ ನಿಮಗೆ ಎಷ್ಟು ಜನರಿಗೆ ಈ ಪ್ರವಾದನೆ ಶಬ್ದ ಅರ್ಥ ಆಯ್ತಾ ಗೊತ್ತಿಲ್ಲ. ಯೆಹೋವನು ಈಗೆನ್ನುತ್ತಾನೆ. ಈಗೆನ್ನುತ್ತಾನೆ ಅಂದರೆ ಅದರ ಹಿಂದ್ಗಡೆ ಏನೋ ನಡೆದಿದೆ, ಅದರ ಮುಂದುವರೆದ ಭಾಗವನ್ನು ಹೇಳ್ತಾ ಇರೋದು. ನಾನು 1ನೇ ಆರಾಧನೆಯಲ್ಲಿ ಅದರ ಕುರಿತೆಲ್ಲ ಮಾತನಾಡಿದೆ, ಅಲ್ಲಿ ನಾನು ಮುಂದೆ ಹೋಗ್ತೀನಿ. ಮನುಷ್ಯ ನೋಡುವಾಗ ಗೊಂಚಲು ನೋಡ್ತಾನೆ, ದೇವರು ನೋಡುವಾಗ ಅದರಿಂದ ಬರುವ ಹೊಸ ದ್ರಾಕ್ಷ ರಸವನ್ನು ನೋಡ್ತಾನೆ. ಆಮೇಲೆ ಹಲ್ಲೆಲೂಯ. ಮನುಷ್ಯ ನೋಡಿ ಹೇಳ್ತಾನೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ, ಆದರೆ ದೇವರು ನೋಡ್ತಾನೆ ಅವನಿಂದ ಅವಳಿಂದ ದೇವರ ರಾಜ್ಯಕ್ಕೆ ಪ್ರಯೋಜನ ಇದೆ ಅಂತ. ಹಲ್ಲೆಲೂಯ. ಅದಕ್ಕೆ ನಾನು ಹೇಳಿದೆ, ಈ ತಿಂಗಳು ಪ್ರಯೋಜನಕರವಾದ ತಿಂಗಳು. ನಿನ್ನ ಕುಟುಂಬವನ್ನು ದೇವರು ಪ್ರಯೋಜನಕರವಾಗಿ ಉಪಯೋಗಿಸ್ತಾನೆ, ನಿನ್ನನ್ನು ಉಪಯೋಗಿಸ್ತಾನೆ. ಹಲ್ಲೆಲೂಯ. ಸಮುವೇಲನ ಬಳಿಯಲ್ಲಿ ದೇವರು ಹೇಳ್ತಾನೆ, ಸಮುವೇಲನು, ನೀನು ಎಣ್ಣೆ ಪಾತ್ರೆಯನ್ನು ತಗೊಂಡು ನೀನು ಈಸಾಯನ ಮನೆಗೆ ಹೋಗು, ನನಗೆ ಇಷ್ಟವುಳ್ಳ ಒಬ್ಬನನ್ನು ನನ್ನಲ್ಲಿ ಆಯ್ಕೆ ಮಾಡ್ತೀನಿ ಅಂತ. ಈಸಾಯನ ಮಗನಲ್ಲಿ ಒಬ್ಬನನ್ನು ನಾನು ಅರಸನಾಗಿ ನಾನು ಆರಿಸ್ಕೊಳ್ತೀನಿ ಅಂತ. ಸಮುವೇಲನು ಹೋಗ್ತಾನೆ, ಅಲ್ಲಿ ಹೋಗಿ ನೋಡ್ತಾನೆ. ನೋಡಿದಾಗ ಅಣ್ಣಂದಿರೆಲ್ಲ ಸೌಲನ ಸೈನ್ಯದಲ್ಲಿ ಕೆಲಸ ಮಾಡೋರು, ಸೈನ್ಯದಲ್ಲಿರೋರು ಅಂತ ಹೆಂಗಿದ್ದಾರೆ, ಎಲ್ಲ ಬಾಡಿ ಬಿಲ್ಡ್ರು, ಚೆನ್ನಾಗಿದ್ದಾರೆ. 1 ಸಮುವೇಲನು 16:7 ಹೇಳುತ್ತೆ. ಆಗ ಸಮುವೇಲನನ್ನು ನೋಡಿದಂಥ ದೇವರು ಹೇಳ್ತಾನೆ, ನೀನು ಅವನ ಚೆಲುವಳಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೀನಿ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನು ನೋಡುವವನಾಗಿದ್ದಾನೆ ಅಂದನು. ಮನುಷ್ಯನು ಹೊರಗಡೆ ನೋಡುವಾಗ ದೇವರು ಹೃದಯವನ್ನು ನೋಡ್ತಾ ಇದ್ದಾನೆ. ಮನುಷ್ಯನ ಮುಖ ನೋಡಿ ಮಣೆ ಹಾಕ್ತಾನೆ, ದೇವರು ನಿನ್ನ ಹೃದಯವನ್ನು ನೋಡಿ ನಿನ್ನಲ್ಲಿರುವಂಥ ಪ್ರಯೋಜನವನ್ನು ಹೊರಗಡೆ ತರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಾನು ಪ್ರಯೋಜನ ಉಳ್ಳವನು, ನೀವು ಪ್ರಯೋಜನ ಉಳ್ಳವರು. ಇನ್ನೊಂದು ಉದಾಹರಣೆ ಹೇಳ್ತೀನಿ, ಹೇಳ. ಕಾನಾ ಊರಿನ ಮದುವೆಯಲ್ಲಿ ಯೇಸು ಸ್ವಾಮಿ ಶಿಷ್ಯರು ಇದ್ದರು. ಏನು ಕೊರತೆ ಇತ್ತು? ದ್ರಾಕ್ಷಾರಸ. ಯಹೂದ್ಯರ ಪಾರಂಪರೆ ಪ್ರಕಾರ ದ್ರಾಕ್ಷಾರಸ ಕಡಿಮೆ ಆಯಿತು ಅಂದರೆ ದೊಡ್ಡ ಅವಮಾನ. ಪರಿಶುದ್ಧಾತ್ಮ ನನಗೆ ಹೇಳಿದ್ರು, ನನ್ನ ಜನರಿಗೆ ಹೇಳು, ಕೆಲವರ ಅವಮಾನಗಳನ್ನು ನಾನು ಮಾನವಾಗಿ ತಿರುಪಿಸ್ತೇನೆ, ಕೆಲವರ ನಿಂದೆಗಳನ್ನು ಸನ್ಮಾನ ಮಾಡಕ್ಕೆ ಹೋಗ್ತೀನಿ, ನಾನು ಅವ್ರನ್ನ ಆಶೀರ್ವಾದ ಮಾಡಕ್ಕೆ ಹೋಗ್ತೀನಿ. ಕಮ್ ಆನ್ ಸಂಬಡಿ, ಹಲ್ಲೆಲೂಯ. ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ದುಃಖಕ್ಕೆ ಬದಲು ದೇವರು ನಿಮಗೆ ಸಂತೋಷ ಕೊಡ್ತಾನೆ, ರೋಗಕ್ಕೆ ಬದಲು ಆರೋಗ್ಯ ಕೊಡ್ತಾನೆ. ನೀವು ಬಲಲಿ ಹೋಗಿದ್ರೆ ನೀವು ಬಲಿಷ್ಠರಾಗುವಂತೆ ದೇವರು ಮಾಡ್ತಾನೆ. ಸಮಥಿಂಗ್ ಇಸ್ ಟರ್ನಿಂಗ್ ಔಟ್. ಏನೋ ತಿರುಗಿ ಬರ್ತಾ ಇದೆ. ಯಾರು ನಿಮ್ಮ ಮನೆ ನೀವು ಅಪ್ರಯೋಜಕರಂತ ಹೇಳಿದ್ರು, ಅವರೇ ಹೇಳ್ತಾರೆ ಇವರು ಪ್ರಯೋಜನ ಉಳ್ಳವರು. ಆಮೇ ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಈಗ ನೋಡ್ರಿ, ಯಹೂದ್ಯರ ಪಾರಂಪರೆ ಪ್ರಕಾರ ದ್ರಾಕ್ಷಾರಸ ಕಡಿಮೆ ಆದರೆ ಅದಕ್ಕಿಂತ ಅವಮಾನ ಬೇರೊಂದಿಲ್ಲ. ಇದನ್ನು ಕಂಡುಕೊಂಡಂಥ ತಾಯಿ ಬಂದು ಯೇಸು ಸ್ವಾಮಿ ಹತ್ರ ಹೇಳ್ತಾ ಇದ್ದಾರೆ, ಮಗನೇ ದ್ರಾಕ್ಷಾರಸ ಕಡಿಮೆ ಆಗಿದೆ, ಏನಾದರೂ ಮಾಡು. ಯೇಸು ಸ್ವಾಮಿ ಏನಂದರು?
ತಕ್ಷಣ ಹೇಳಿದ್ದು, ಸ್ತ್ರೀಯೇ ನನ್ನ ಗಳಿಗೆ ಇನ್ನೂ ಬಂದಿಲ್ಲ. ದಟ್ ಮೀನ್ಸ್ ದೇವರು ಸಮಯಕ್ಕೆ ಮುಂಚೆ ಏನು ಮಾಡಲ್ಲ, ಸಮಯ ಆದಮೇಲೆ ಏನು ಮಾಡಲ್ಲ. ಹಲ್ಲೆಲೂಯ. ದೇವರು ಮಾಡಿದ್ರೆ ಸಮಯದಲ್ಲೇ ಮಾಡೋದು. ಕಮ ಈ ತಿಂಗಳು, ಈ ವರ್ಷ ನಮಗೆ ದೇವರು ಕೊಟ್ಟಿರೋ ವಾಗ್ದಾನ ಏನು? ಸುವರ್ಣ ದಂಡ ಮತ್ತು ದೈವಿಕ ಅನುಮೋದನೆಯ ವರ್ಷ. ಆಮೇಲೆ ಅದರಲ್ಲಿ ನಾನೊಂದು ಪದ ಹೇಳಿದೆ, ಆ ಸಮಯಕ್ಕೆ ಮುಂಚೆ ಏನಾದರೂ ಸುವರ್ಣ ದಂಡ ಹಿಡಿಯೋಕ್ಕೆ ಎಸ್ತೇರ್ ಹೋಗಿದ್ರೆ ಪ್ರಾಣ ಹೋಗಿರೋದು. ಸಮಯ ಆದಮೇಲೆ ಹೋದರೂ ಪ್ರಾಣ ಹೋಗುತ್ತೆ. ಆದರೆ ಸಮಯ ಬಂದಾಗ ಆ ಸುವರ್ಣ ದಂಡ ಚಾಚೋದಕ್ಕೆ ಅವನು ನಮ್ಮ ದೇವರು ತಕ್ಕ ಕಾಲದಲ್ಲಿ ಹಿಂಗಾರು ಮುಂಗಾರು ಮಳೆಗಳನ್ನು ಸುರಿಸುವ ದೇವರು. Come on, somebody shout hallelujah. Come on, lift up your voice and shout hallelujah. ಈಗ ಅಮ್ಮನಿಗೆ ಅರ್ಥ ಆಯಿತು, ನನ್ನ ಗಳಿಗೆ ಇನ್ನೂ ಬಂದಿಲ್ಲ. ಅಮ್ಮನಿಗೆ ಅರ್ಥ ಆಯಿತು. ಅಮ್ಮ ಏನಂದ್ರು? ಆ ಪಾರುಪತ್ಯಕಾರರಿಗೆ ಏನು ಹೇಳಿದ್ರು? ಅವನು ಏನು ಹೇಳ್ತಾನೋ ಅದು ಪಕ್ಕದಲ್ಲಿರೋರಿಗೆ ಹೇಳ್ರಿ, ಅವ್ರು ಏನು ಹೇಳ್ತಾರ ಅದು ಮಾಡ್ರಿ. ನಮ್ಮಲ್ಲಿರೋ ಪ್ರಾಬ್ಲಮ್ ಏನು ಗೊತ್ತಾ? ಹೇಳೋದು ಮಾಡಲ್ಲ, ಹೇಳ್ದಿರೋದೆಲ್ಲ ಮಾಡ್ತಾರೆ. ಸ್ತೋತ್ರ. ಹೇಳೋದು ಮಾಡಬೇಕು. ಅವನು ಏನು ಹೇಳ್ತಾನೆ ಅದನ್ನು ಮಾಡು. ಸ್ತೋತ್ರ. ಯೇಸು ಸ್ವಾಮಿ ಹೇಳಿದ್ದು ನೋಡಿದ್ರೆ ಪಾರುಪತ್ಯಗಾರರು ಯೋಚನೆ ಮಾಡಿರ್ತಾರೆ, ಎಲ್ಲೋ ಸ್ಪೆಲ್ಲಿಂಗ್, ಅಮ್ಮನಿಗೂ ಮಗನಿಗೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ. ಕಾರಣ, ಬಾನೆಯಲ್ಲಿ ನೀರು ತುಂಬೋದು ಯಹೂದ್ಯರ ಧರ್ಮದ ಪ್ರಕಾರ ಒಳಗಡೆ ಬರೋಕ್ಕೆ ಮುಂಚೆ ಕಾಲು ತೊಳ್ಕೊಂಬರೋದು. ನೀವು ಈಗಲೂ ಹಳ್ಳಿ ಕಡೆ ಎಲ್ಲ ನೋಡಿದ್ದೀರಾ? ಹಳ್ಳಿ ಕಡೆ ನೋಡಿದ್ದೀರಾ? ಒಂದು ಚೊಂಬಿಟ್ಟಿರ್ತಾರೆ, ತಪ್ಪಲೆ ನೀರು, ಸಾಧ್ಯ ಆದರೆ ಬಿಸಿನೀರು ಇಟ್ಟಿರ್ತಾರೆ, ಕಾಲು ತೊಳ್ಕೊಂಡು ಆವಾಗ ಟವಲ್ ಹಿಡ್ಕೊಂಡು ಹಿಂಗೆ ನಿಂತಿರ್ತಾರೆ. ನೋಡಿದ್ದೀರ ಸೀನು? ನಾವು ಹಳ್ಳಿಯಲ್ಲಿ ಹುಟ್ಟು ಬೆಳೆದಿಲ್ಲ ಆದರೂ ನಮಗೆಲ್ಲ ಗೊತ್ತಿದೆ. ಆಮೇಲೆ ಅದು ನಮ್ಮ ಸಂಸ್ಕೃತಿ. ಅದು ಯಹೂದ್ಯರ ಸಂಸ್ಕೃತಿ ಪ್ರಕಾರ ಹಂಗೆ. ಈ ಬಾನೆ, ಕಲ್ಲಿನ ಬಾನೆಯಲ್ಲಿ ನೀರು ತುಂಬ ಕೇಳಿದ್ರು. ಸ್ತೋತ್ರ. ಕಲ್ಲಿನ ಬಾನೆ ಕಾಲು ತೊಳೆಯೋದು. ಸ್ತೋತ್ರ. ಬರಲಿಲ್ಲ. ಅಡಿಗೆ ಮನೆಯಿಂದ ಒಳ್ಳೆ ಪಾತ್ರೆ, ಆ ಮೇಲ್ಗಡೆ ಹಟ್ಟದ ಮೇಲೆ ಇರೋಂಥ ದೊಡ್ಡ ಕೊಡ ತಗೋ, ಅಲ್ಲಿ ತುಂಬಿಸ್ರಿ ಅಂತ ಹೇಳಲಿಲ್ಲ. ಆ ಹಿತ್ತಾಲೆ ಕೊಡ ಇದೆಲ್ಲ ಉಳಿಸೇನಾಗಿ ತಿಕ್ಕಿಟ್ಟಿದ್ದಲ್ಲ, ಅದು ಇಳಿಸು, ಅದು ಹೇಳಲಿಲ್ಲ ದೇವರು. ದೇವರು ಹೇಳಿದ್ದು ಕಲ್ಲಿನ ಪಾತ್ರೆ, ಕಾಲು ತೊಳೆಯೋ ಪಾತ್ರೆ, ಯಾರಿಗೂ ಬೇಡದಿರೋ ಪಾತ್ರೆ. ಎಲ್ಲಿ ನೋಡ್ರು ಯೇಸು ಸ್ವಾಮಿ ಮಾಡೋದು. ಕಮಾನ್, ನಿಮ್ಗೆ ಅರ್ಥ ಆಗಲಿಲ್ಲ. ನಿನ್ನ ಕುಟುಂಬ ತಳ್ಳಿಬಿಟ್ಟಿದೀಯಾ, ನಿನ್ನನ್ನು ತಳ್ಳಿಬಿಟ್ಟಿದಾರ, ನೀನು ಅಪ್ರಯೋಜಕ ಅಂತ ಹೇಳಿದ್ರ ಅವರ ಮುಂದೆನೆ ದೇವರು ನಿನ್ನನ್ನು ಸನ್ಮಾನಿಸಲಿಕ್ಕೆ ಹೋಗ್. ಕಮಾನ್ somebody. ಆಮೇ ಯೇಸು ಸ್ವಾಮಿ ನೋಡ್ರಿ, ಒಂದು ಸಾರಿ ಶಿಷ್ಯರಿಗೆ ಹೇಳ್ತಾರೆ, ನೀವು ಹೋಗಿ ಊರಿಗೆ ಹೊರಗಡೆ ಹೋಗ್ರಿ, ಅಲ್ಲಿ ಯಾರಿಗೂ ಬೇಡದೆ ಇರುವಂಥ, ಎಲ್ಲರಿಂದ ತಳ್ಳಿ ಬಿಟ್ಟಂಥ ಒಂದು ಕತ್ತೆ ಮರಿಯನ್ನು ಕಟ್ಟಾಕಿದ್ದಾರೆ, ಅದನ್ನು ಬಿಚ್ಕೊಂಬನ್ರಿ ಅಂದ. ಯಾರಿಗೂ ಬೇಡದೆ ಇರೋದು. ಸ್ತೋತ್ರ. ಯಾರಿಗೂ ಬೇಡದೆ ಇರೋದು, ಅದು ಕಟ್ಟಲ್ಲಿದೆ, ಅದನ್ನು ಬಿಚ್ಕೊಂಬನ್ನಿ ಅಂತ. ಇವತ್ತು ಯೇಸುವಿನ ನಾಮದಲ್ಲಿ ಪ್ರಯೋಜನಕ್ಕಿಲ್ಲ ಅಂದಿದ್ದು ಕಟ್ಟಾಕಿರೋದನ್ನ ದೇವರು ಇವತ್ತು ರಿಲೀಸ್ ಮಾಡ್ತಾನೆ. 2026 ಫೆಬ್ರವರಿ ತಿಂಗಳಲ್ಲಿ. ಕಮಾನ್, ಹಲೋ, ಯೇಸುವಿಗೆ ಆ ಕತ್ತೆ ಮರಿ ಮೇಲೆ ಸವಾರಿ ಮಾಡಬೇಕಾಗಿದೆ. ಅದರ ಅರ್ಥ, ಯೇಸು ಸ್ವಾಮಿಗೆ ನಿನ್ನ ಮನೆಗೆ ಬರಬೇಕಾಗಿದೆ, ನೀನಲ್ಲಿ ಬರಬೇಕಾಗಿದೆ. ಆಮೇಲೆ ನಾನು ಮತ್ತೆ ವಾಪಸ್ ಅಲ್ಲಿಗೆ ಬರ್ತೀನಿ. ಯೋಹನನ ಸುವಾರ್ತೆ 2ನೇ ಅಧ್ಯಾಯಕ್ಕೆ ಬರ್ತೀನಿ. ಇಲ್ಲಿ ಗಮನಿಸಿ. ನೀರು ತುಂಬಿದ್ರು, ಕಲ್ಲಿನ ಬಾಣೆ ತುಂಬಿಸಿದವ್ರಿಗೆ ಗೊತ್ತಾ ಅದರಲ್ಲಿ ಏನು ತುಂಬಿಸಿದ್ದು ಅಂತ? ಅರ್ಥ ಆಗಲಿಲ್ಲ ಅಲ್ಲ?
ತುಂಬಿಸಿದವರಿಗೆ ಗೊತ್ತಾ ಅದರಲ್ಲಿ ಏನು ತುಂಬಿಸಿದ್ದು ಅಂತ? ಪಾರುಪತ್ಯಗಾರನಿಗೆ ಗೊತ್ತಾ ಅಲ್ಲಿ ಏನು ತುಂಬಿಸಿರೋದಂತ? ಗೊತ್ತಲ್ಲ? ಪಾರುಪತ್ಯಗಾರನಿಗೆ ಗೊತ್ತು, ಕೆಲಸದ ನೀರು ತುಂಬಿಸಿದವ್ರಿಗೆ ಗೊತ್ತು. ಪಾರುಪತ್ಯಗಾರ ಅಂದರೆ ಏನು? ಸೂಪರ್ವೈಸರು, ಹೆಡ್ ಕುಕ್ಕು, ಸ್ತೋತ್ರ, ಆಮೇಲೆ ಹಲ್ಲೆಲೂಯ, ಅವ್ರಿಗೆ ಗೊತ್ತು. ಇಬ್ರಿಗೂ ಗೊತ್ತಾ? ಯೇಸು ಸ್ವಾಮಿ ಅಮ್ಮನಿಗೆ ಗೊತ್ತಾ? ಗೊತ್ತಿಲ್ವಾ? ಗೊತ್ತು. ದ್ರಾಕ್ಷಾರಸ ಮುಗ್ದಿರೋದು ಗೊತ್ತಾ? ಜನಕ್ಕೆ ಗೊತ್ತಾ? ನಿನ್ನ ಕೊರತೆ ಯಾರಿಗೂ ಗೊತ್ತಾಗಲ್ಲ. ನಿನ್ನ ಕೊರತೆ ಯಾರಿಗೂ ಗೊತ್ತಾಗಲ್ಲ. ಯೇಸು ಸ್ವಾಮಿ ನೋಡಿದಾಗ ಅದು ಕೇವಲ ನೀರಂತಲ್ಲ, ಯೇಸು ಸ್ವಾಮಿ ನೋಡಿದಾಗ ಅದು ದ್ರಾಕ್ಷಾರಸವಾಗಿ ಕಾಣ್ತಾ ಇದೆ. ಮನುಷ್ಯ ನೋಡಿದಾಗ ನೀರು, ಸ್ವಾಮಿ ನೋಡಿದಾಗ ದ್ರಾಕ್ಷಾರಸ. ನೀನು ಪ್ರಯೋಜನಕ್ಕುಳ್ಳವನು. ಪಕ್ಕದಲ್ಲಿರೋರಿಗೆ ಹೇಳ್ರಿ, ನೀವು ಪ್ರಯೋಜನಕ್ಕುಳ್ಳವರು ಅಂತ. ಮನುಷ್ಯ ನೋಡಿದ್ರೆ ವೇಸ್ಟ್ ಅಂತಾರೆ, ದೇವರು ನೋಡಿದ್ರೆ ನೀನು ಪ್ರಯೋಜನಕ್ಕುಳ್ಳವನು ಅಂತಾರೆ. ಆಮೇಲೆ ಕೆಲವೊಮ್ಮೆ ನಾವು ಮನುಷ್ಯರು ಕಂಡಿಲ್ಲ ಆದರೆ ಈ ಹೆಂಗೆ ಹೇಳೋದು, ಒಂದು ಬೀಜ ನೆಲಕ್ಕೆ ಹಾಕ್ತೀವಿ, ಮಂಡಗೆ ಹಾಕ್ತೀವಿ, ಬೀಜ ಮೊಳಕೆ ಹೊಡೆದಿಲ್ಲ ಅಂದರೆ ಅಲ್ಲೇನೂ ಇಲ್ಲ ಅಂತಲೇ ಹೇಳೋದು. ಆದರೆ ಮೊಳಕೆ ಬೀಜ ಹಾಕಿದವನು ಗೊತ್ತಾ? ಇವತ್ತಲ್ಲ ನಾಳೆ ಇದು ಮೊಳಕೆ ಹೊಡೆಯುತ್ತೆ ಅಂತ. ಕರೆಕ್ಟಾ? ಸಾಧಾರಣವಾದವನಿಗೆ ಗೊತ್ತಾ? ಅವನು ನೋಡ್ತಾನೆ, ನೆಲ, ಸ್ತೋತ್ರ, ನೆಲ, ಅಲ್ಲೇನೂ ಇಲ್ಲ. ಆದರೆ ಬೀಜ ಹಾಕಿದವನಿಗೆ ಗೊತ್ತು. ಆಮೇಲೆ ಕೆಲವೊಮ್ಮೆ ನಿನ್ನ ಬೆಳವಣಿಗೆ ಬಗ್ಗೆ ದೇವ್ರಿಗೆ ಗೊತ್ತು, ನೀನು ಏನು ಆಗ್ತೀಯ ಅಂತ. ನಾವೆಲ್ಲ ನಾನು ಪ್ಲಾನ್ ಪ್ರಕಾರ ಹೋಗಿದ್ರೆ ಕ್ರಿಕೆಟ್ ಪ್ಲೇಯರ್ ಆಗಿ ರಿಟೈರ್ಡ್ ಆಗಿ ಮನೇಲಿ ಇರ್ತಿದ್ದೆ. ಈಗ ಕ್ರಿಕೆಟ್ ಪ್ಲೇಯರ್ ಆಗಿದ್ದರೆ ನಾನು ರಿಟೈರ್ಡ್ ಆಗಬೇಕಾಯ್ತು. ಆಗ್ತಿರೇ ಇರೋದರಿಂದ ರಿಟೈರ್ಮೆಂಟ್ ಇಲ್ಲ. ಮೂಗಲ್ ಶ್ವಾಸ ಇರೋವರೆಗೂ ಯೇಸು ಸ್ವಾಮಿ ಪ್ರಸಂಗ ಮಾಡ್ತೀನಿ. ರಿಟೈರ್ಮೆಂಟೇ ಇಲ್ಲ ನೋಡ್ರಿ ನಮಗೆ, ಸ್ತೋತ್ರ. ಆಮೇಲೆ ಅದರಿಂದನೇ ನಾನು ಹೇಳಿದ್ದು, ಮನುಷ್ಯ ನೋಡಿದಾಗ ಬೇರೆ, ದೇವರು ನೋಡೋದೇ ಬೇರೆ. ತಾಯಿಯ ಗರ್ಭದಲ್ಲಿ ನೀನು ಕೇವಲ ಪಿಂಡವಾಗಿರುವಾಗ ನಿನ್ನ ಮೊದಲನೇ ದಿವಸವನ್ನು, ನಿನ್ನ ಕೊನೆಯ ದಿವಸವನ್ನು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ ಅಂತ ಹೇಳ್ತಾರೆ ದೇವರು. ಹಾಗಾದರೆ ದೇವರೆಲ್ಲ ಪ್ಲ್ಯಾನ್ ಮಾಡಿ ನಿನ್ನನ್ನು ಕರ್ಕೊಂಬಂದು ಸ್ತೋತ್ರ ಇಲ್ಲಿ ಬಿಟ್ಟಿದ್ರೆ ದೇವ್ರ ಉದ್ದೇಶ ನೆರವೇರುತ್ತೆ, ನಿಮ್ಮ ಉದ್ದೇಶ ನೆರವೇರುತ್ತಾ? ಆಮೇಲೆ ದೇವರ ಉದ್ದೇಶ ದ್ರಾಕ್ಷಾರಸ, ಮನುಷ್ಯ ನೋಡಿದ್ರೆ ನೀರು. ಬೀಜ ಬಿತ್ತದವನಿಗೆ ಗೊತ್ತು ಅದು ಮೊಳಕೆ ಹೊಡೆಯುತ್ತೆ. ನಿನ್ನನ್ನು ಉಂಟು ಮಾಡಿದವನಿಗೆ ಗೊತ್ತು ನೀನೊಂದಿನ ಚಿಗುರಿದ್ದೇವೆ ಬರ್ತೀಯ, ನಿನ್ನ ಫಲ ಕೊಡ್ತೀಯ, ನಿನ್ನ ಕಮಾನ್. ಪಕ್ಕದಲ್ಲಿರೋ ಕೈ ಕೊಟ್ಟಲ್ಲಿ ನಾನು ಮಾತ್ರ ಅಲ್ಲ, ನನ್ನ ತಲೆಮಾರು ದೇವರನ್ನ ಸೇವಿಸ್ತಾರೆ. ನಾನು ಹೇಳ್ತೀನಿ, ನಾನು ಮಾತ್ರ ಅಲ್ಲ, ನನ್ನ ತಲೆಮಾರು ಮಾತ್ರ ಅಲ್ಲ, ನನ್ನ ತಲೆಮಾರು ಮಾತ್ರ ಅಲ್ಲ, ಇನ್ನು ತಲೆಮಾರು ಹುಟ್ಟಬೇಕಾಗಿದೆಯಲ್ಲ. ನಾವು ದೇವರ ಸೇವೆ ಮಾಡ್ತೀವಿ. ದಟ್ ಈಸ್ ದ ಪ್ಲಾನ್ ಆಫ್ ಗಾಡ್. ನಾನು ಅದನ್ನೇ ಹೇಳಿದೆ, ಕೆಲವೊಮ್ಮೆ ದೇವ್ರ ಪ್ಲಾನ್ನ ಮನುಷ್ಯ ಮುರಿತಾನೆ. ದೇವ್ರು ಹೇಳ್ತಾರೆ, ತರ್ಶಿಸ್ಗೆ ಹೋಗೋ ಅಂದ್ರೆ, ನಿನವೆ ಪಟ್ಟಣಕ್ಕೆ ಹೋಗೋದ್ರೆ, ಇಲ್ಲ ನಾನು ತರ್ಶಿಸ್ಗೆ ಹೋಗೋದು ಅಂತ. ವೇಸ್ಟ್ ಆಫ್ ದ ಟೈಮ್, ಸುಮ್ಮನೆ ಸಮಯ ಬೀಳೋದು. ಅಪ್ಪ ನಿನವೆ ಪಟ್ಟಣಕ್ಕೆ ಹೋಗು. ಯಾರಿಗೆ ಹೇಳಿದ್ದು? ಯೋನ ಪ್ರವಾದಿಗೆ. ಅವನು ಹೋಗಿದ್ದು ಎಲ್ಲಿಗೆ? ಅದರಿಂದ ಏನಾಯಿತು? ಅವನು ಹೋಗೋದಿರಲಿ, ಎಷ್ಟು ಜನಕ್ಕೆ ಕಾಟ ಕೊಟ್ಟ. ಅಡ್ಗಲ್ಲಿರೋರಿಗೆಲ್ಲ ಪಾಪ ಅವ್ರು 3 ತಿಂಗಳು ಯಾತ್ರೆಗೆ ತಗೊಂಬಂದ್ರೆ ಐಟಮ್
ಎಲ್ಲ ನೀರಿಗೆ ತೆಸಿಲಿಲ್ವಾ? ವೇಸ್ಟಾ? ಇದಕ್ಕೆಲ್ಲ ಹೊಣೆ ಯಾರು? ಹೇಳಿದ ಮಾತು ಕೇಳ್ರಿ ಅಂತ ಹೇಳಿ ಪಕ್ಕದಲ್ಲಿರೋ ಕೈ ಕೊಟ್ಟುಬಿಟ್ಟ. ಇಲ್ಲಾಂದ್ರೆ ಯಾರ್ಯಾರಿಗೋ ಏನೇನೋ ನಷ್ಟ ಆಗ್ತೆ. ಕರೆಕ್ಟಾ? ತಪ್ಪಾದ್ರೆ ನನಗೆ ತಿದ್ಕೊಡ್ರಿ. ಅವನು ಮರ್ಯಾದೆಗೆ ನಿನ್ವೆಗೆ ಹೋಗಿದ್ರೆ ಓಕೆ, ಮೀನು ಹೊಟ್ಟೆ ಒಳಗಡೆ ಹೋದ, ಆ ಮೀನು ನೆಮ್ಮದಿಯಾಗಿತ್ತ? ಓಕೆ, ತಿಂದು ಜೀರ್ಣ ಆಗಿದ್ರೆ ಆದ್ರೆ ಓಕೆ ಅನ್ಬೋದು. ನೀವು ತಿಂದಿದ್ದು ಅರಗಲಿಲ್ಲ ಆದರೆ ನೀವೇ ಯೋಚನೆ ಮಾಡ್ರಿ, ನಿಮಗೇನು ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಮಲ್ಕೊಳಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ 3 ಹೊತ್ತು. ಆ ಮೀನು ಏನೆಲ್ಲ ಹೇಳಿರ್ಬೋದು, ಇವನೆಂಥ ಸೇವಕ, ಇವನೆಂಥ ಪ್ರವಾದಿ, ಹೇಳಿದ ಮಾತು ಕೇಳದೆ ಇರೋ ಅವಿದ್ಯತ್ವ ಉಳ್ಳವನು, ಇವನು ಬಂದು ನನ್ನ ಹತ್ರ ತಗೊಳಾಕೊಂಡು ನನ್ನನ್ನು ಗೋಳುಕೋತಾ ಇದ್ದಾನಲ್ಲ ಅಂತ. ಸೋತ್ರ. ಮೀನಿಗೂ ತಲೆನೋವು, ಯಾತ್ರಿಕರಿಗೂ ತಲೆನೋವು. ಸೋತ್ರ. 3 ದಿನ ಅವನು ಭೂಲೋಕ ನೋಡಲಿಲ್ಲ, ಪರಲೋಕ ನೋಡಲಿಲ್ಲ. ಸೋತ್ರ. ಕತ್ತಲೆಯ ಲೋಕ ನೋಡ್ದ. ಮೀನು ಹೊಟ್ಟೆಯಲ್ಲಿ ಏನು ಲೈಟ್ ಹಾಕಿದ್ರ? ಕತ್ತಲೆಯ ಲೋಕ ನೋಡ್ದ. ಕೆಟ್ಟ ಮೇಲೆ ಬುದ್ಧಿ ಬಂತು. ಅವಾಗ ಅಲ್ಲಿಂದ ಒಂದು ಪ್ರಾರ್ಥನೆ ಮಾಡಿರ್ತಾನೆ ಮೀನು ಹೊಟ್ಟೆ ಒಳಗೆ ಅಂತ. ತಪ್ಪಾಯಿತು, ನೀನು ಎಲ್ಲಿ ಹಾಕಿದ್ರೂ ಸರಿ, ನಾನು ಸೇವೆ ಮಾಡ್ತೀನಿ ಅಂತ. ಆಗ ದೇವರು, ನನಗೆ ಆಶ್ಚರ್ಯ ಆಯಿತು, ನುಂಗಿದ್ದೆಲ್ಲಿ? ಸಮುದ್ರದ ಮಧ್ಯದಲ್ಲಿ ಅಲ್ವಾ? ಬಿಸಾಕಿದಲ್ಲಿ ಕರೆಕ್ಟ್ ಸ್ಪಾಟಲ್ಲಿ. ಸೋತ್ರ. ಎಲ್ಲಿ ಹೋಗಲ್ಲ ಅನ್ನೋ ಅಲ್ಲಿಗೆ ತಗೊಂಡು ಹಾಕಿದ. ಸೇವಕರೇ ಹುಷಾರು, ನಾನು ಆ ಏರಿಯಾಗೆ ಹೋಗಲ್ಲ, ಈ ಏರಿಯಾಗೆ ಹೋಗಲ್ಲ ಹೇಳ್ಬೇಡ್ರಿ. ಆಮೇಲೆ ಮೀನು ಹೊಟ್ಟೆ ಒಳಗಡೆ ಹಾಕಿ ತುಚ್ಚಿಸಿ ಕರ್ಕೊಂಬಂದು ತಿರ್ಗ ಅಲ್ಲೇ ಹಾಕ್ತಾರೆ. ನಿಮ್ಗೇನಾದ್ರೂ ಅರ್ಥ ಆಗ್ತಾ ಇದೆಯಾ? ಆಮೇ ಮನುಷ್ಯ ನೋಡೋದೊಂದು, ದೇವರು ನೋಡೋದೊಂದು. ಮನುಷ್ಯ ಫಲ ಬಂದ್ಮೇಲೆ ನೋಡ್ತಾನೆ, ದೇವರು ನೀನು ಬೀಜವಾಗಿ ನೆಲದಲ್ಲಿ ಬೀಳುವಾಗಲೇ ನೋಡಿದಾನೆ. ಅದಕ್ಕೆ ನಾನು ಹೇಳಿದೆ, ಈ ಕೆಲವೊಮ್ಮೆ ಜಜ್ಜಿದ ದಂಟು ನಮ್ಗೆ ಯಾರಿಗೂ ಪ್ರಯೋಜನ ಇಲ್ಲ. ಜಜ್ಜೋಗಿರೋ ದಂಟು. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 42:3 ನೋಡ್ರಿ. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಲೆಗುಂದಿದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚಾರಪಡಿಸಿ ಸಿದ್ಧಿಗೆ ತರುವನು. ಜಜ್ಜೋಗಿರೋದನ್ನ ನಾವೇನು ಮಾಡ್ತೀವಿ? ಬಿಸಾಕ್ಬಿಡ್ತೀವಿ. ಸಿ ದೀಪಕ್, ಯು ಕಮ್, 1 ನಿಮಿಷ. ಇವರು ಜಜ್ಜೋಗಿದ್ದಾರೆ ಅಂದ್ಕೊಳ್ರಿ. ಎಕ್ಸಾಂಪಲ್ಗೆ ಜಜ್ಜೋಗಿರೋನನ್ನು ನಾನು ಅವನನ್ನು ಒಂದು ಕೈ ಕೊಟ್ಟು ಹೆಗಲ ಮೇಲೆ ಹಾಕ್ಕೊಂಡ್ರೆ ನಥಿಂಗ್ ಟು ವರಿ, ನೀನು ಮತ್ತೆ ಪುಟ್ಟದ ಹೇಳ್ತೀಯ. ಆದರೆ ದೇವರು ಜಜ್ಜಿದ ದಂಟನ್ನು ಅವನು ಮುರಿದು ಹಾಕೋದಿಲ್ಲ. ದೀಪ ಆರೋ ಟೈಮು ದೀಪವನ್ನು ನಂದಿಸದೆ, ಕಳೆಗುಂದಿದ ದೀಪವನ್ನು ನಾವೇನು ಮಾಡ್ತೀವಿ? ಆರಿಸ್ಬಿಡ್ತೀವಿ. ಕೆಲವೊಮ್ಮೆ ದೀಪ ಉರಿಯಲ್ಲ. ಅದು ದೇವ್ರು ಹಂಗೆ ಮಾಡಲ್ಲ. ದೇವರು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರ ಬತ್ತಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ತಿರ್ಗಾ ಪ್ರಜ್ವಲವಾಗಿ ಉರಿಯಂಗೆ ಮಾಡ್ತಾನೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಜಜ್ಜಿದ ಕುಟುಂಬ ಇದೆಯಾ? ಕಳೆಗುಂದಿರೋರು ಯಾರಾದರೂ ಇದರ ಒಳಗಡೆ ಇದ್ದೀರಾ? ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ. ಕಾರಣ ಈ ತಿಂಗಳು ಪ್ರಯೋಜನಕರವಾದ ತಿಂಗಳು. ಮನುಷ್ಯ ನೋಡೋ ರೀತಿಯಲ್ಲಿ ಅಲ್ಲ, ದೇವರು ನಿನ್ನ ಕುರಿತು ದೊಡ್ಡ ಆಲೋಚನೆ ಇಟ್ಟಿದ್ದಾನೆ. ಯೋಸೇಫನನ್ನು ಅರಮನೆಗೆ ತರಕ್ಕೆ ಮುಂಚೆ ಅವನನ್ನು ಸ್ವಲ್ಪ ಕಾಲ ಸೆರೆಮನೆಯಲ್ಲಿಟ್ಟನು. ದಾವೀದನನ್ನು ಅರಮನೆಗೆ ತರಕ್ಕೆ ಮುಂಚೆ ಸ್ವಲ್ಪ ಕಾಲ ಕಾಡಿನಲ್ಲಿಟ್ಟನು. ಯೇಸು ಸ್ವಾಮಿಯನ್ನು ತನ್ನ ಈ ಭೂಮಿಯಲ್ಲಿ ಇರುವ
ಅತಿ ಶಕ್ತವಾದ ಸೇವೆಗೋಸ್ಕರ 30 ವರ್ಷ ಮರೆಯಲ್ಲಿಟ್ಟನು. 3.5 ವರ್ಷದ ಸೇವೆಗೋಸ್ಕರ 30 ವರ್ಷ ಮರೆಯಲ್ಲಿಟ್ಟನು. ಕೆಲವರನ್ನ ಮರೆಯಲ್ಲಿಟ್ಟಿರ್ತಾನೆ. ಕೆಲವರು ಮರೆಯಲ್ಲಿದ್ದರೆ ಈ ತಿಂಗಳಿಂದ ದೇವರಾತ್ಮನ ಹೇಳ್ತಾನೆ, ಅವರನ್ನ ಮರೆಯಿಂದ ಹೊರಗಡೆ ತರ್ತೀನಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಹೊರಗಡೆ ಬರೋ ಟೈಮ್ ಆಯಿತು ಅಂತ ಹೇಳ್ರಿ. ನಾನು ಹೊರಗಡೆ ಬರೋ ಟೈಮ್ ಆಯಿತು ಅಂತ ಹೇಳ್ರಿ. ಹಲೋ ಕಮ್. ಪಕ್ಕದಲ್ಲಿರೋರಿಗೆ ಹೇಳು, ಕೈ ಕೊಟ್ಟು ಹೇಳು, ಸೋತ್ರ ಹೊರಗಡೆ ಬರೋ ಟೈಮ್ ಆಯಿತು ಅಂತ. ಸೋತ್ರ ನಮ್ಮ ಮರೆಯಲ್ಲಿದ್ದೆ, ಸೋತ್ರ ಸೇವೆ ಇದೆ, ಮರೆಯಲ್ಲಿದ್ದೆ, ಹೊರಗಡೆ ಬಂದೆ. ಆ ಥರ ಅನೇಕ ಸೇವಕರುಗಳನ್ನು ದೇವರು ಮಾನಸಕ್ಕೆ ಹೋಗ್ತಾನೆ. ಇವತ್ತು ಬೆಳಿಗ್ಗೆ ನಾನು ಪ್ರಾರ್ಥನೆ ಮಾಡ್ಕೊಂಡಿರುವಾಗ ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದ್ರು, ಈ ಸಭೆಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಒಂದು ಟೀಮನ್ನು ನಾನು ಟ್ರೈನ್ ಮಾಡೋಕ್ಕೆ ಹೋಗ್ತೀನಿ. ಬಟ್ ಅದಕ್ಕೆ ಮುಂಚೆ ದೇವರು ಇವತ್ತು ಕೊಟ್ಟಿದ್ದ ಆಲೋಚನೆ ಗೊತ್ತಾ, ಈ ಆರ್ಡಿನೇಷನ್ ಟೈಮಲ್ಲಿ ಕೆಲವರನ್ನ ಪಾಸ್ಟ್ರಲ್ ಅನಾಯಿಂಟಿಂಗ್ ದೇವರು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ರೆಡಿ ಆಗಿರ್ರಿ. ಬಟ್ ಒನ್ ಥಿಂಗ್, ಈ ಸಭೆ ಬೆಳೆಯುತ್ತೆ, ಸೇವೆ ಬೆಳೆಯುತ್ತೆ. ಅದರಲ್ಲಿ ನೀವು ನಿಮ್ಮ ಕುಟುಂಬ ಸೇವೆ ಮಾಡ್ತೀರಾ, ನಿಮ್ಮ ಪಾತ್ರ ದೊಡ್ಡದು ಅಂತ ಈಗಲೇ ಡಿಕ್ಲೇರ್ ಮಾಡ್ರಿ. ಈ ತಿಂಗಳು ದೇವರು ನಿಮಗಾಗಿ ಕೊಡ್ತಿರುವ ಆಲೋಚನೆ ಇದು ಪ್ರಯೋಜನಕರವಾದ ತಿಂಗಳು. ಸೈತಾನನ ಸುಳ್ಳುಗಾರ, ಸುಳ್ಳಿನ ಹಬ್ಬ. ಅವನು ಹೇಳ್ದ, ನಿನ್ನ ಅಪ್ರಯೋಜಕ ಅಂತ. ಅವನ ಮುಖ ನೋಡಿ ಹೇಳು, ನಾನು ಪ್ರಯೋಜನ ಉಳ್ಳವನು ಎಂದು. ಸತ್ಯವೇದ ಗ್ರಂಥದಲ್ಲಿ ಪಿಲೋಮನ ಪತ್ರಿಕೆ ಎಷ್ಟು ಜನ ಓದಿದ್ದೀರಾ? ಓದಿರೋರು ಮಾತ್ರ ಕೈ ಎತ್ತಿ. 1 2 3 ನೋಡಿದ್ರ? ಹಂಗೊಂದು ಪತ್ರಿಕೆ ಇದೆಯಾ ಅಂತಲೂ ಗೊತ್ತಿಲ್ಲ. ಯಾಕಂದರೆ ಸೋತ್ರ ಇದೊಂದು ಚಿಕ್ಕ ಪತ್ರಿಕೆ. ಪಿಲೋಮನಿಗೆ ಅಪೊಸ್ತಲನಾದಂಥ ಪೌಲನು ಬರಿತಾ ಇರುವ ಪತ್ರಿಕೆ. ಯಾರು ಈ ಪಿಲೋಮನು? ನಾನು ಜಸ್ಟ್ ಚರಿತ್ರೆ, ನಾನು ಆ ಭಾಗ ಮುಟ್ಟೆ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ, ನಾನು ಅಲ್ಲಿ ಪ್ರಸಂಗಕ್ಕೆ ನಿಲ್ಲಲ್ಲ. ಅಪೊಸ್ತಲನಾದಂಥ ಪಿಲೋಮನ ಮನೆಯಲ್ಲಿ ಪೌಲನು ರೋಮ ಸರ್ಕಾರದ ಸೆರೆಮನೆಯಲ್ಲಿದ್ದಾನೆ. ಸೆರೆಮನೆಯಲ್ಲಿರುವಾಗ ಅಲ್ಲಿಂದ ಬರಿತಾ ಇರುವಂಥ ಲೆಟ್ರ್ ಇದು. ಯಾರಿಗೆ? ಪಿಲೋಮನಿಗೆ. ಪಿಲೋಮನ ಮನೆಯಲ್ಲಿ ಆರಾಧನೆ ನಡೀತಾ ಇದೆ. ಪಿಲೋಮನ ಮನೆಯ ಅವರ ಮಗ ಪಾಸ್ಟರ್ ಆಗಿದ್ದಾರೆ. ಅವ್ರ ಮನೆಯಲ್ಲಿ ಕೆಲಸಕ್ಕೆ ಅಂತ ಒನಸೀಮೋಸನ್ನು ಇಟ್ಟಿದ್ರು. ಒನಸೀಮೋಸನು ಹೆಸರೇನು? ಅದರ ಅರ್ಥ ಏನು ಗೊತ್ತಾ? ಈಸ್ ಎ ಪ್ರಾಫಿಟಬಲ್, ಪ್ರಯೋಜನವುಳ್ಳವನು. ಅವನ ಹೆಸರಲ್ಲೇ ಇದೆ. ಆದರೆ ಇವನು ಅಪ್ರಯೋಜಕರವಾದ ಕೆಲಸ ಮಾಡ್ದ. ಆ ಮನೆಯಲ್ಲೇ ಇದ್ದು ಸೋತ್ರ ಕಳ್ತನ ಮಾಡ್ತಾನೆ. ಕಳ್ತನ ಮಾಡಿ ಮನೆ ಬಿಟ್ಟು ಓಡೋಗ್ಬಿಡ್ತಾನೆ. ಮನೆ ಬಿಟ್ಟು ಹೋದವನು ಇವನು ತಗಲಾಕೊಂಡಾಗ ಇವನು ಸಿಕ್ಕಾಕೋತಾನೆ. ಸಿಕ್ಕಾಕೊಂಡಾಗ ಇವನು ತಗೊಂಡೋಗಿ ಸೆರೆಮನೆಗೆ ಹಾಕ್ತಾನೆ. ಆ ಸೆರೆಮನೆಯಲ್ಲಿ ಪೌಲನ್ ಇರ್ತಾನೆ. ಪೌಲನ್ ಜೊತೆ ಮಾತಾಡ್ತಾನೆ. ಪೌಲನ್ ಯಾರು ಸಿಕ್ಕಿದ್ರು ಸುವಾರ್ತೆ ಹೇಳೋ ಅಭ್ಯಾಸ. ಸೋತ್ರ ಒನೆಸಿಮನಿಗೂ ಸುವಾರ್ತೆ ಹೇಳಿದ್ರು. ಒನೆಸಿಮನು ಹೇಳ್ದ, ಇಲ್ಲ 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 ಇಲ್ಲ, ನನಗೂ ಗೊತ್ತು ದೇವ್ರ ವಾಕ್ಯ ಎಲ್ಲ, ನಾನು ಪ್ರಾರ್ಥನೆ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ನಮ್ಮ ಪಾಸ್ಟ್ರು ಸೋನ್ಸು ಅವ್ರ ತಂದೆ ಪಿಲೋಮನ್ ಅಂತ ಹೇಳಿದಾಗ, ಹೌದಾ ಮತ್ತೆ ಯಾಕೆ ಇಲ್ಲಿ ಬಂದೆ ಜೈಲಿಗೆ? ಅವ್ರ ಮನೆಯಲ್ಲಿ ಕದ್ದುಬಿಟ್ಟೆ, ಅದಕ್ಕೆ ಇಲ್ಲಿ ಬಂದೆ. ಪಿಲೋಮನಿಗೆ ಪೌಲನ ಅಲ್ಲಿಂದ ಲೆಟ್ರ್ ಬರೀತಾನೆ. ಫಸ್ಟ್ ಉಭಯ ಕುಶಲೋಪರಿ ಸಾಂಪ್ರತ ಪೌಲನಿಂದ ರವರಿಗೆ ಪಿಲೋಮನಿಗೆ ಮುಖ್ಯ ವಿಷಯ ಬರೆದನು. ಏನಂತ ವಿಷಯ? ಒನೋಸಿಮಸನನ್ನು ಸ್ವೀಕರಿಸಬೇಕಾಗಿ ಕೋರಿಕೆ. ಸೋತ್ರ ಈ ಹೆಸರು ಕಂಡ್ರೇ ಕೇಳಿದ್ರೇ ಉರಿ ಬೀಳ್ತಾರೆ. ನಿಮ್ಮ ಮನೇಲಿ ಕದ್ದವನನ್ನು ತಿರ್ಗಾ ವಾಪಸ್ ನಿಮ್ಮ ಮನೆಗೆ ಕಳಿಸ್ತೀನಿ ಅಂದರೆ ನೀವು ಒಪ್ತೀರಾ? ನೀವು ದುರ್ಗುಟ್ಟು ನೋಡಿದಾಗಲೇ ನನಗೆ ಗೊತ್ತಾಯ್ತು, ಒಪ್ಪೋದ ಬರಲಿ, ಸಿಗದು ತೋರಣ ಕಟ್ತೀವಿ ಅಂತೇಳಿ.
ಅಲ್ವಾ? ಅದು ನಮ್ಮ ಸ್ವಭಾವ. ಇಲ್ಲಿ ಇಲ್ಲಿ ಪೌಲನು ಅವನಿಗೆ ಒನೆಸಿಮಸನ ಕುರಿತು ಪತ್ರಿಕೆಯನ್ನು ಬರೀತಾನೆ, ಲೆಟ್ರ್ ಬರೀತಾನೆ. ನೋಡು, ಅವನ ಪ್ರಯೋಜನ ಉಳ್ಳವನು, ಆದರೆ ಅಪ್ರಯೋಜನಕರವಾದ ಕಾರ್ಯ ಮಾಡಿದ್ದಾನೆ. ಅವನು ತಪ್ಪು ಮಾಡಿದ್ದಾನೆ, ಅವನು ನೀನು ಕ್ಷಮಿಸು, ಅವನನ್ನು ಮತ್ತೆ ಸ್ವೀಕರಿಸು, ಅವನು ನಾನು ಇಲ್ಲಿಂದ ಕಳಿಸ್ಕೊಡ್ತೀನಿ. ಅಂದರೆ ಇವನಿಗೀಗ ಜೈಲು ಪನಿಷ್ಮೆಂಟ್ ಮುಗೀತು, ವಾಪಸ್ ಹೋಗ್ತಾನೆ. ಹೋಗೋದು ಎಲ್ಲಿಗೋ ಅಲ್ಲಿ ಇಲ್ಲಿ ಹೋಗಿ ಅಲ್ದಾಡಬೇಡ, ತಿರ್ಗಾ ನೀನು ಅವ್ರ ಮನೆಗೆ ಹೋಗಿ ನಾನು ರೆಕಮೆಂಡೇಷನ್ ಲೆಟ್ರ್ ಕೊಡ್ತೀನಿ ಅಂತ ಪೌಲನ್ ಕೊಡ್ತಾ ಇದ್ದಾನೆ. ಪೌಲನ್ನು ಪಿಲೋಮನ್ಗೆ ಬರಿತಾ ಇದ್ದಾನೆ, ಅವನೇನು ತಪ್ಪು ಮಾಡಿದ್ರು ಎಲ್ಲ ನನ್ನ ಅಕೌಂಟ್ಗೆ ಹಾಕು. ಅವನೇನು ತಪ್ಪು ಮಾಡಿದ್ರು ಸೋತ್ರ. ಕೆಲವ್ರನ್ನ ಸೇರಿಸ್ಕೊಂಡ್ರೆ ಕೆಲವ್ರಿಗಾಗಲ್ಲ, ಕೆಲವ್ರ ಜೊತೆ ಇದ್ದರೆ ಇನ್ನು ಕೆಲವ್ರಿಗಾಗಲ್ಲ. ಪಾಸ್ಟ್ರು ಏನು ಹೇಳಬೇಕು? ಎಲ್ಲ ಅವ್ರ ಮೇಲಿರೋ ಕೋಪ ಎಲ್ಲ ನನ್ನ ಮೇಲೆ ಹಾಕು. ಅಟ್ಲೇ ಕದ ಚಪ್ಪನೈನ ಅಟ್ಲೆ ಸೋತ್ರ ಸೋತ್ರ. ನೀವು ಚೆನ್ನಾಗಿರ್ರಿ, ಅನ್ಯೋನ್ಯವಾಗಿ ಹೋಗ್ರಿ, ಇತ್ತಾನೆ ಒಂದು ಪಾಸ್ಟ್ರ್ ಮಾಡಬೇಕು. ಪೌಲ್ ಪಾಸ್ಟ್ರು ಹಂಗೆ ಮಾಡ್ತಾಯಿದ್ದಾರೆ. ಹೇಳಿದ್ರೆ ಪಿಲೋಮನಿಗೆ, ನೋಡು ಅವನು ತಪ್ಪು ಮಾಡಿರೋದು ನಾನು ಒಪ್ಕೋತೀನಿ, ಅದರ ಶಿಕ್ಷೆ ಅನುಭವಿಸ್ಬಿಟ್ಟಿದ್ದಾನೆ, ಬಿಟ್ಬಿಡು, ಅವನು ಕ್ಷಮಿಸು, ತಿರ್ಗಾ ನಿಮ್ಮ ಮನೇಲಿ ಕರ್ಕೊ, ಅವನಿಗೆ ಸೇವೆ ಕೊಡು. ಅವನೀಗ ಮುಂಚೆ ಥರ ಅಲ್ಲ, ಮಾನಸಾಂತರ ಹೊಂದಿದ್ದಾನೆ, ಒಳ್ಳೆ ರೀತಿ ಬೆಳೀತಾ ಇದ್ದಾನೆ, ಪ್ರಾರ್ಥನೆಯಲ್ಲಿ ಬರ್ತಾ ಇದ್ದಾನೆ, ಅವನು ಪ್ರಯೋಜನ ಉಳ್ಳವನು. ಒನೆಸಿಮಸ್ ಅಂದರೆ ಪ್ರಯೋಜನ ಉಳ್ಳವನು ಅಂತ. ಪ್ರಯೋಜನ ಉಳ್ಳವನನ್ನು ಪ್ರಯೋಜನ ಉಳ್ಳವನಾಗಿ ಮಾಡೋಕ್ಕೆ, ತಾಲಂತು ಉಳ್ಳವನನ್ನು ತಾಲಂತು ಉಪಯೋಗಿಸಂಗೆ, ವರ ಉಳ್ಳವನನ್ನು ವರ ಉಪಯೋಗಿಸಂಗೆ ಅಲ್ಲಲ್ಲಿ ದೇವರು ಇಷ್ಟಪಡ್ತಾನೆ. ಲಿಸನ್ ಟು ಮೀ, ದಿಸ್ ಇಸ್ ಬ್ಯೂಟಿಫುಲ್. ಈಗ ಆ ಲೆಟ್ರನ್ನ ಪಿಲೋಮನಿಗೆ ಕಳಿಸ್ತಾನೆ. ಪಿಲೋಮನು ಇವನನ್ನು ಸ್ವೀಕರಿಸಬೇಕು. ನಿಮಗೆ ಗೊತ್ತಾ, ಪೌಲನು ಹೇಳಿದ ಮೇಲೆ, ಯಾಕಂದರೆ ಪಿಲೋಮನ ಮನೆಯಲ್ಲಿ ಕೂಟ ನಡೆಸ್ತಾ ಇದ್ದಿದ್ದೆ ಪೌಲನು, ಸುವಾರ್ತೆ ಹೇಳಿದ್ದು ಪೌಲನು, ಅಲ್ಲಿ ಸಭೆ ಸ್ಥಾಪನೆ ಮಾಡಿದ್ದು ಪೌಲನು. ಆಮೇಲೆ ಈಗ ಅದನ್ನು ಹ್ಯಾಂಡ್ ಓವರ್ ಮಾಡಿರೋದು ಪಿಲೋಮನಿಗೆ. ಈಗ ಆ ಕುಟುಂಬ ಅಲ್ಲಿ ಮೀಟಿಂಗ್ ನಡೆಸ್ತಾ ಇರೋದು, ಆ ಮನೆಯಲ್ಲಿ ಕೆಲಸಕ್ಕಿದ್ದವನು ಕತ್ಕೊಂಡು ಹೋಗಿದ್ದು, ಅವನ್ನೇ ವಾಪಸ್ ಕಳಿಸ್ತಾ ಇರೋದು. ಇಷ್ಟು ನಿಮ್ಗೆ ಕ್ಲಿಯರ್ ಪಿಕ್ಚರ್ ಅರ್ಥ ಆಯ್ತಾ? ಪಿಲೋಮನ ಪತ್ರಿಕೆ ಓದ್ದಂಗೆ. ಈಗ ಪಿಲೋಮನ ನೋ ಅಂತ ಹೇಳಲಿಲ್ಲ, ಅವನನ್ನು ಸ್ವೀಕರಿಸ್ತಾನೆ. ಚರಿತ್ರೆ ಹೇಳುತ್ತೆ, ಒನೇಸಿಮೋಸನು ನಂತರದಲ್ಲಿ ಅವನು ಸಾಯೋದಕ್ಕೆ ಮುಂಚೆ 50 ಸಭೆಗಳ ಬಿಷಪ್ ಆಗಿದ್ದ ಅಂತ. ಎಷ್ಟು ಸಭೆಗೆ? 50 ಸಭೆಗಳಿಗೆ ಬಿಷಪ್ ಆಗಿದ್ದ ಅಂತ. ಆಮೇಲೆ ನಾನು ಹೇಳಕ್ಕೆ ಬಂದಿದ್ದು, ಅಪ್ರಯೋಜಕ ಎಂದು ಮನುಷ್ಯರು ತಳ್ಳಿ ಬಿಡ್ಬೋದು, ದೇವರು ಅವರ ಮೂಲಕನೇ ದೇವರು ದೊಡ್ಡ ಕಾರ್ಯ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ಆ ಟೈಮ್ಗೆ, ಆ ಸೀಸನ್ಗೆ ನಾವು ಬಂದಿದ್ದೀವಿ. ಈ ತಿಂಗಳ ಆ ಸೀಸನ್ಗೆ ಬಂದಿದ್ದೀವಿ. ಆಮೇಲೆ ಈ ತಿಂಗಳು ಕೆಲವರನ್ನ ದೇವರು ಪ್ರಯೋಜನಕ್ಕೆ ತರ್ತಾರೆ. ಈ ಪ್ರಯೋಜನಕ್ಕೆ ಬರಬೇಕಾದ್ರೆ ಈಗ ಹೇಳ್ತೇನೆ, ನೀವು ರೆಡಿ ಇದ್ದೀರಾ? ಎ ನ್ಯೂ ವೈನ್ ಇಸ್ ಫೌಂಡ್ ಇನ್ ದ ಕ್ಲಸ್ಟರ್. ಹೊಸ ದ್ರಾಕ್ಷರಸ ಗೊಂಚಲಲ್ಲಿ ಕಾಣುತ್ತೆ. ವೈನ್ ಈಸ್ ನಾಟ್ ವಿಸಿಬಲ್ ಅಂಟಿಲ್ ಪ್ರೆಷರ್ ಈಸ್ ಅಪ್ಲೈಡ್. ಅರ್ಥ ಮಾಡ್ಕೊಳ್ರಿ, ಗೊಂಚಲಲ್ಲಿರುವಂಥ ಆ ದ್ರಾಕ್ಷಿಯನ್ನು ಚೆನ್ನಾಗಿ ಪ್ರೆಷರ್ ಹಾಕಿ, ಅದನ್ನು ಗಾಣದಲ್ಲಿ ಹಾಕಿ ಅದ್ಮದೆ ರಸ ಹೊರಗಡೆ ಬರಲ್ಲ. ಇನ್ನು ನಿಮ್ಮ ಸ್ತೋತ್ರ ಹೋಗಬಾರ್ದು. ಪರಿಶುದ್ಧಾತ್ಮ ನನಗೆ ಹೇಳಿದನು, ದ ಕ್ಲಸ್ಟರ್ ಮಸ್ಟ್ ಗೋ ಥ್ರೂ ಕ್ರಶಿಂಗ್ ಫಾರ್ ಪ್ರಾಫಿಟ್ ಟು ಮ್ಯಾನಿಫೆಸ್ಟ್. ನಿನಗೆ ಲಾಭ ತರಬೇಕು ಅಂದರೆ, ಪ್ರಯೋಜನ ಆಗಬೇಕು ಅಂದರೆ ಕ್ರಶ್ ಆಗಬೇಕು, ನೀನು ಪುಟಿ ಆಗಬೇಕು, ಜಜ್ಜಲ್ಪಡಬೇಕು. ಸ್ತೋತ್ರ. ಜಜ್ಜಲ್ಪಟ್ಟವರು ಯಾರಾದರೂ ಇದರ ಒಳಗಡೆ ಇದ್ದೀರಾ?
ವೇದನೆಯಲ್ಲಿ ಹಾದು ಹೋದವರು ಯಾರಾದರೂ ಇದರ ಒಳಗಡೆ ಇದ್ದೀರಾ? ಹಾಗಾದರೆ ಈ ತಿಂಗಳು ಅದರಿಂದ ಹೊಸ ರಸ ಹೊರಗಡೆ ಬರೋ ತಿಂಗಳಾಗಿದೆ. ಓ crushing seasons are profit producing season. ನೀನು ಯಾವಾಗ ನಿನ್ನನ್ನು ಜಜ್ಜುತ್ತಾರೋ ಆ ಕಾಲವನ್ನು ಹೊರಗಡೆ ಇರೋರಿಗೆ ಕಾಣುತ್ತೆ ಜಜ್ಜಲ್ಪಟ್ಟಿ ಅಂತ, ಆದರೆ ನಿನ್ನಿಂದ ರಸಗಳು ಹೊರಗಡೆ ಬರುವ ಕಾಲ ಅದು. ಪರಿಶುದ್ಧಾತ್ಮ ನನಗೆ ಈಗ ಹೇಳಿದೆ, ನಾನು ದೇವ ಜನರಲ್ಲಿ ಅನೇಕರು ಇದರ ಒಳಗಡೆ ಇದ್ದೀರಾ. ಅಪೊಸ್ತಲ ಕೃತ್ಯಗಳು 14:22 ನೀವು ನನ್ನ ಜೊತೆ ಇದ್ದೀರಾ? ನಾವು ಬಹು ಸಂಕಟಗಳನ್ನು ತಾಳಿ ಕಟ್ಕೊಳೋದಲ್ಲ, ತಾಳಿ ಅಂದರೆ ಅನುಭವಿಸಿ ಪೇಷನ್ಸ್ ಆಗಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರೋದ್ರಿಂದ ಅವರನ್ನು ಧೈರ್ಯಗೊಳಿಸಿದನು. ಆಮೇಲೆ ಯಾವ ಸಂದರ್ಭದಲ್ಲಿ ಗೊತ್ತಾ ಇದು? ಯಾವ ಸಂದರ್ಭದಲ್ಲಿ ಗೊತ್ತಾ? ಅದು ಗೊತ್ತಿಲ್ಲ ನಿಮಗೆ. ಇಲ್ಲಿ ಗಮನಿಸಿ. ಅಪೊಸ್ತಲನಾದಂಥ ಪೌಲನನ್ನು ಸುವಾರ್ತೆ ಸಾರೋದಕ್ಕೆ ತಾನು ಅಂತ್ಯೋಕ್ಯದಿಂದ ಬರ್ತಾ ಇದ್ದಾನೆ. ಅಲ್ಲಿಂದ ಯಾತ್ರೆ ಮಾಡಿ ಆ ಪಟ್ಟಣದವರೆಲ್ಲ ಒಟ್ಟುಗೂಡ್ತಾರೆ. ಪೌಲನಿಗೆ ವಿರುದ್ಧವಾಗಿ ಕುತಂತ್ರ ಮಾಡಿ ಅವನನ್ನು ಓಡಿಸ್ತಾರೆ. ಒಡೆದು ಸತ್ತೋದ ಅಂತ ಹೇಳಿ ಎತ್ತು ಬಿಸಾಕ್ಬಿಟ್ಟೋಗ್ಬಿಡ್ತಾರೆ. ಸ್ತೋತ್ರ. ವಿಶ್ವಾಸಿಗಳೆಲ್ಲ ಆಮೇಲೆ ಬಂದು ಪ್ರಾರ್ಥನೆ ಮಾಡಿ ನೀರು ಹಾಕಿ ಎಲ್ಲ ಸ್ವಲ್ಪ ಹೊತ್ತಿಗೆಲ್ಲ ಪೌಲನ್ ತಿರ್ಗಾ ಎದ್ಬಿಟ್ಟು ತಿರ್ಗಾ ಸ್ತೋತ್ರ. ಆಮೇಲೆ ನನಗೆ ಆಶ್ಚರ್ಯ, ಒದೆ ತಿಂದವನು ಎದ್ಬಿಟ್ಟು ಹೇಳ್ತಾ ಇದ್ದಾನೆ. 22ನೇ ವಾಕ್ಯ, ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆ ಮಾತನ್ನು ಹೇಳಿ. ನೋಡಿದ್ರ, ತಾಳ್ಕೊಬೇಕು. ಒದೆ ಬಿತ್ತ ಸ್ತೋತ್ರ ಹೇಳಿ ಆತ್ರ ಬಿದ್ದು ನನ್ನ ದೇವರು ಬೇಡ, ದೇವ್ರು ಏನು ಮಾಡಿಬಿಟ್ರು ಅಂತ ಹೇಳಿ ಕೇಳಕ್ಕೆ ಹೋಗ್ಬೇಡ್ರಿ. ದೇವ್ರ ರಾಜ್ಯಕ್ಕೆ ಹೋಗ್ಬೇಕನ್ನೋರು ಮಾತ್ರ ಸ್ತೋತ್ರ ಹೇಳ್ರಿ. ಎಷ್ಟು ಜನ ರೆಡಿ ಇದ್ದೀರಾ? ಸ್ತೋತ್ರ. ನಾನೇ ಧನ್ಯನು. ಬಹು ಸಂಕಟಗಳಿಂದ ಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸ್ಕೊಂಡ್ರೆ ಮಾತ್ರನೇ ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಲಿಕ್ಕಾಗೋದು. through many tribulation we will enter the kingdom of God. ಇಲ್ಲದಿದ್ದರೆ ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ. ಪ್ರಾಬ್ಲಮ್ ಇದೆ ಅಂತ ಬಿಟ್ಟು ಹೋಗಂಗಿಲ್ಲ. ಫ್ರೂಟ್ಫುಲ್ನೆಸ್ ಕಮ್ಸ್ ಆಫ್ಟರ್ ಅಫ್ಲಿಕ್ಷನ್. ನಿಮಗೆ ಫಲ ಬರೋದು ಪ್ರತಿಕೂಲ ಆದಮೇಲೆ, ನೀವು ಪಾಸ್ ಆಗೋದು ಪರೀಕ್ಷೆ ಆದಮೇಲೆ. ನಿಮಗೆ ರಿಸಲ್ಟ್ ಬಂದಾಗ ಆಗೋ ಖುಷಿ ಏನು ಗೊತ್ತಾ? ನನ್ನ ಪಟ್ಟ ಶ್ರಮಕ್ಕೆ ದೇವರು ಕೊಟ್ಟ ಬಿಡುಗಡೆ ಇದೆ. Come on somebody. ಆಮೇಲೆ ಪರಿಶುದ್ಧಾತ್ಮ ನನಗೆ ಹೇಳಿದನು, ಈ ತಿಂಗಳು ಇದುವರೆಗೂ ಕಷ್ಟ ಬಿದ್ದಂಥ ಅನೇಕರಿದ್ದೀರ. ನಾನು ಅದಕ್ಕೆ ಹೇಳಿದೆ, ಕ್ರಶಿಂಗ್ ಸೀಸನ್ಸ್ ಆರ್ ಪ್ರಾಫಿಟ್ ಪ್ರೊಡ್ಯೂಸಿಂಗ್ ಸೀಸನ್ ಅಂತ. ನೀನು ಕ್ರಶ್ ಆದಾಗ, ನೀನು ಜಜ್ಜಲ್ಪಡುವಾಗ, ನೀನು ದುಃಖದಲ್ಲಿ ಹಾದು ಹೋದಾಗ, ಇಕ್ಕಟ್ಟಿನಲ್ಲಿ ಹೋದಾಗ, ಪ್ರಯಾಸದಲ್ಲಿ ಹೋದಾಗ, ದೇವರೇ ನೀನು ನನ್ನ ಕೈ ಬಿಟ್ಬಿಟ್ಟೆ ಅಂತ ಕೇಳಿದಾಗ ನಿನಗೆ ಗೊತ್ತೇ ಆಗಲಿಲ್ಲ ನಿನ್ನನ್ನು ಕ್ರಶ್ ಮಾಡ್ತಾ ಇದ್ದಿದ್ದು ನಿನ್ನ ಒಳಗಡೆ ಇದ್ದಂಥ ಆ ಒಳ್ಳೆತನವನ್ನು ಹೊರಗಡೆ ತರೋದಕ್ಕೆ, ನಿನ್ನ ಆಶೀರ್ವಾದವನ್ನು ಹೊರಗಡೆ ತರೋದಕ್ಕೆ. ಇವತ್ತು ಹಗಲೊತ್ತಿನಲ್ಲಿ ದೇವರ ಆತ್ಮ ನನಗೆ ಹೇಳಕ್ಕೆ ಹೇಳಿದನು, ಈ ತಿಂಗಳು ನೀನಿನ್ನ ಫಲಕ್ಕಾಗಿ ಕಾಯೋದಲ್ಲ, ಫಲ ನಿನ್ನಿಂದ ಹೊರಗಡೆ ಬರೋದನ್ನು ನೀನು ಕಾಣ್ತೀಯ, ನೀನು ಅದನ್ನು ಅನುಭವಿಸ್ತೀಯ. ಯಾರಾದರೂ ಗಟ್ಟಿಯಾಗಿ ಹೇಳ್ರಿ, ನಾನು ಅದನ್ನು ಅನುಭವಿಸ್ತೇನೆ. ಆಮೇಲೆ ಹಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಒಂದು ವಾಕ್ಯ ಓದೋಣ. ಆದಿಕಾಂಡ ಪುಸ್ತಕ 41:51-52.
ಚೊಚ್ಚಲ ಮಗನು ಹುಟ್ಟಿದಾಗ ಆ, ಯೋಸೇಫನು ಆ, ನಾನು ನನ್ನ ಎಲ್ಲಾ ಕಷ್ಟವನ್ನು ಆ. ತಂದೆಯ ಮನೆಯವರನ್ನು ಆ, ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂದು ಹೇಳಿ ಆ, ಅವನಿಗೆ ಮನಸ್ಸೆ ಎಂದು ಹೆಸರಿಟ್ಟನು. ಆ. ಯೋಸೇಫನು ಚೊಚ್ಚಲ ಮಗನು ಹುಟ್ಟಿದಾಗ ನಾನು ಎಲ್ಲ ಕಷ್ಟವನ್ನು ತಂದೆಯ ಮನೆಯವರನ್ನ ಮರೆತು ಬಿಡುವಂತೆ ದೇವರು ಮಾಡಿದಾನಲ್ಲ ಎಂದು ಹೇಳಿ ಅವನಿಗೆ ಮನಸ್ಸೆ ಎಂದು ಹೆಸರಿಟ್ಟನು. ದಟ್ ಮೀನ್ಸ್ ಮೊದಲನೇ ಮಗ ಹುಟ್ಟಿದಾಗ ಅವನ ಮನಸ್ಸೆ ಅಂತ ಹೆಸರಿಟ್ಟ. ಏನು ಗೊತ್ತಾ, ತಂದೆ ಮನೆಯಲ್ಲಾದಂಥ ಕಹಿ ಘಟನೆಗಳು, ಅಣ್ಣಂದಿರು ಮೋಸ ಮಾಡಿದ್ದು, ಹೊಡೆದಿತ್ತು, ನನ್ನನ್ನು ಸಂತೆಯಲ್ಲಿ ಮಾರಿದ್ದು, ಅಲ್ಲಿ ನಾನು ಜೈಲಿಗೆ ಹೋಗಿದ್ದು, ಇದೆಲ್ಲ ಒಂದು ಕಾಲದಲ್ಲಿ ಕಷ್ಟ ಆಯಿತು. ಇದನ್ನು ಮರ್ತಾ ಹೋಗಂಗೆ ದೇವರು ನನಗೊಂದು ಮನಸ್ಸೆಯನ್ನು ಕೊಟ್ಟನು. ಆಮೇಲೆ ಇನ್ನು 51ನೇ ವಾಕ್ಯ ಆಯಿತು. ಎರಡನೇ ಮಗನು ಹುಟ್ಟಿದಾಗ 52, ಎರಡನೇ ಮಗ ಹುಟ್ಟಿದಾಗ ಅವನು ನನಗೆ ಸಂಕಟ ಬಂದ ದೇಶದಲ್ಲೇ ದೇವರ ಅಭಿವೃದ್ಧಿಯನ್ನು ದಯಪಾಲಿಸಿದನದು ಹೇಳಿ ಅವನಿಗೆ ಎಫ್ರೈಮ್ ಎಂದು ಹೆಸರಿಟ್ಟನು. ಹಲ್ಲೆಲೂಯ, ಹಲ್ಲೆಲೂಯ. ಈ ಕಷ್ಟಗಳು ನಿನ್ನನ್ನು ಆದು ಬಿಡೋದು, ನಿನ್ನನ್ನು ಕ್ರಶ್ ಮಾಡೋದು, ಹಾಳು ಮಾಡೋದಕ್ಕಲ್ಲ, ನಿನ್ನನ್ನು ಅಲ್ಲಿಂದ ಹೊರಗಡೆ ತರೋದಕ್ಕೆ. ನೀನು ಹಾಕಿದ ಕಣ್ಣು ನೀರು, ನೀನು ಮಾಡಿದ ಪ್ರಾರ್ಥನೆ ಯಾವುದು ವ್ಯರ್ಥವಾಗಲ್ಲ. ಯಾರು ಮೋಸ ಮಾಡಿದ್ರು ದೇವ್ರು ನಿಂಗೆ ಮೋಸ ಮಾಡಲ್ಲ. ಆಮೇ ಯೋಸೆಫಿನ ಚಿಂತೆ ಏನು, ಮನಸ್ಸೇ ಹುಟ್ಟಿದ ಮೇಲೆ ಬಿಡು, ಹಳೆದೆಲ್ಲ ಮರ್ತು ಬಿಡಬೇಕಿನ್ನ. ತಂದೆ ಮನೆ ಅವ್ರು ಮಾಡಿದಂಥ ಮೋಸಗಳು ಕೆಲವೊಮ್ಮೆ ಸಮ್ಟೈಮ್ಸ್ ವಿ ಹ್ಯಾವ್ ಟು ಫರ್ಗೆಟ್. ಪಕ್ಕದಲ್ಲಿರೋರಿಗೆ ಮರೀರಿ, ಮರ್ತು ಬಿಡ್ರಿ ಅಂತೇಳಿ. ಆಮೇಲೆ ಅದರಿಂದ ದೇವರು ಎರಡನೇ ಮಗ ಕೊಟ್ಟಿದ್ದು. ಅವನು ಮರೀದರೆ ಇದ್ದಿದ್ರೆ ಅದನ್ನೇ ಇಟ್ಕೊತಿರ್ತ. ಇದರಲ್ಲಿ ಒಂದು ಗೂಢ ಅರ್ಥ ಹೇಳಲ್ಲ, ಬೇಜಾರು ಮಾಡ್ಕೊಂಬೇಡಿ. ಹೇಳಲ್ಲ ಅಂದರೆ ಹೇಳಲ್ಲ. ಕೆಲವೊಂದು ಬಿಟ್ಬಿಡ್ರಿ. ಅವೈರಾಗ್ಯ, ಅಕೋಪ, ಅಕ್ರೋಧ, ಬಿಡಲಾರಿ ನಾನಿನ್ನ ಬಿಡಲಾರಿ ಅಂದ್ಕೊಂಡು ಇರಬೇಡ್ರಿ. ಬಿಟ್ಬಿಡಿ, ಕ್ಷಮಿಸ್ಬಿಡ್ರಿ. ಅತ್ತೆಯನ್ನು ಕ್ಷಮಿಸ್ಬಿಡ್ರಿ, ಆ ಸೊಸೆಯನ್ನು ಕ್ಷಮಿಸ್ಬಿಡ್ರಿ, ಆ ಗಂಡನ ಕ್ಷಮಿಸ್ಬಿಡ್ರಿ, ಆ ಹೆಂಡ್ತಿನ ಕ್ಷಮಿಸ್ಬಿಡ್ರಿ. ಬಿಡ್ರಿ, ಇಟ್ಕೊಂಬೇಡ್ರಿ. ಮನಸ್ಸೇ ಮಾತ್ರ ಅಲ್ಲ, ನಿನಗೊಂದು ಎಫ್ರೈಮ್ ಮುಟ್ಟಬೇಕಾಗಿದೆ. ಎಫ್ರೈಮ್ ಬೇಕು ತಾನೆ. ಯಾವ ದೇಶದಲ್ಲಿ ನಿನ್ನನ್ನು ಸೆರೆಮನೆಗೆ ಹಾಕಿದ್ರು, ಯಾವ ದೇಶದಲ್ಲಿ ನಿನ್ನನ್ನು ಅವಮಾನ ಮಾಡಿದ್ರು, ಅಲ್ಲೇ ದೇವರು ನಿನ್ನನ್ನು ಅಭಿವೃದ್ಧಿ ಮಾಡುವಂಥ ಎಫ್ರೈಮ್ ಹೊರಗಡೆ ಬರ್ತಾನೆ. ನಿನ್ನ ಸಂಬಂಧಿಕರ ನಡುವೆ, ಸ್ನೇಹಿತರ ನಡುವೆ, ನಿಂದಿಸಿದವರ ಮಧ್ಯದಲ್ಲಿ ದೇವರು ನಿನಗಾಗಿ ಒಂದು ಎಫ್ರೈಮ್ ಸಿದ್ಧ ಮಾಡ್ತಾ ಇದ್ದಾನೆ. ನಾನೇನೋ ಬಿಡೋಣ ಅನ್ಕೋತೀನಿ ಪಾಸ್ಟ್ರೆ, ಅದರ ಟೈಮ್ ಬಂದಾಗ ಅದನ್ನು ಬಿಡೋಕ್ಕಾಗುತ್ತೆ ಅನ್ನಿಸ್ಬಿಡುತ್ತೆ. ಆಮೇಲೆ ಎಲ್ಲ ಕಷ್ಟವನ್ನು, ತಂದೆಯ ಮನೆಯವರನ್ನ ಮರೆತು ಬಿಡುವಂತೆ ದೇವರು ಮಾಡಿದ್ನಲ್ಲ, ಅದು ಯಾವುದು ಕೆಲವೊಮ್ಮೆ ಬಿಟ್ಟರ್ನೆಸ್, ಕಹಿ. ಯಾರ ಮೇಲಾದರೂ ಕಹಿಯ ಬೇರು ನೀವು ಬೆಳೆಸ್ಕೊಂಡ್ರೆ ದಟ್ ಈಸ್ ದ ಹಿಂಡ್ರೆನ್ಸ್ ಆಫ್ ಯುವರ್ ಬ್ಲೆಸ್ಸಿಂಗ್. ಅದು ನಿನ್ನ ಆಶೀರ್ವಾದಕ್ಕೆ ತಡೆಯಾಗಿರುತ್ತೆ. ನಾನಿಲ್ಲಿ ಹೆಸರು ಏನು ಹೇಳೋದಿಲ್ಲ. ನನ್ನ ಜೊತೆ ಇದ್ದಂಥ ಒಂದು ವ್ಯಕ್ತಿ ನನ್ನನ್ನು ಮೋಸ ಮಾಡಿ ಲಕ್ಷಾಂತರ ರೂಪಾಯಿ ನನಗೆ ಮೋಸ ಮಾಡಿದ್ರು. ಭಾಳ ದುಃಖ ಆಗೋಯ್ತು. ದುಃಖ ಅಂದರೆ ಬಾಯ್ಬಿಟ್ಟು ಕೇಳಿದರೆ ಕೊಟ್ಟುಬಿಡ್ತಿದ್ನಲ್ಲ, ಯಾಕೆ ಮೋಸ ಮಾಡಬೇಕಾಗಿತ್ತು ಅಂತ, ಆ ಥರ ದುಃಖ ಆಯಿತು. ಕಡೆಗೆ ನನ್ನ ಒಳಗಡೆ ನನಗೆ ಅನ್ನಿಸ್ತು ಕಹಿ ಬೆರೀತಾ ಇದೆ ಅಂತ. ಅವ್ರ ಮೇಲೆ ದ್ವೇಷ, ಕಹಿ ನನ್ನಲ್ಲಿ ಬೆಳೆಯೋದಕ್ಕೆ ಆರಂಭ ಆಗ್ತಾಯಿತ್ತು.
ಆ ರಾತ್ರಿ ದೇವರು ನನಗೊಂದು ಮಾತು ಹೇಳಿದ್ರು, ನೀನು ಅವನನ್ನು ಕ್ಷಮಿಸ್ಬಿಟ್ಟು ಯಾವ ದುಡ್ಡು ನಿಂದು ತಗೊಂಡೋದು ಮನೆ ಕಟ್ಕೊಂಡು ಆ ಮನೆಯನ್ನು ನೀನೇ ಹೋಗಿ ಡೆಡಿಕೇಟ್ ಮಾಡಿಕೊಡು. ಯಾವ ಒನೆಸಿಮನು ಮನೆಯಿಂದ ಕತ್ಕೊಂಡು ಹೋದವನನ್ನು ತಿರ್ಗಾ ಆ ಮನೆಗೆ ಸೇರಿಸ್ಕೊ ಅಂದಾಗ ಪೌಲನು ಹೇಳುವಾಗ ಪಿಲೋಮನಿಗೆ ಹೆಂಗಾಗಿರಲ್ಲ, ಅದೇ ಅನುಭವ ನನಗೂ ಆಯಿತು. ಅರ್ಥ ಆಗ್ತಾ ಇದೆಯಾ? ಇಟ್ ಈಸ್ ಡಿಫಿಕಲ್ಟ್, ಸಮ್ಟೈಮ್ಸ್ ಇಟ್ ಈಸ್ ಡಿಫಿಕಲ್ಟ್. ವಿ ಆರ್ ಹ್ಯೂಮನ್ಸ್. ನಾವು ಮನುಷ್ಯರು, ನಾವು ದೇವರಲ್ಲ, ಮನುಷ್ಯರು. ನಾನು ತಪ್ಪಾಗಿ ಹೇಳ್ದ? ನಾವು ಉಪ್ಪು ಖಾರ ತಿನ್ನೋರು, ಸ್ವಲ್ಪ ಅವಾಗವಾಗ ಸೋತ್ರ 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 ಆಮೇಲೆ ಬರುತ್ತೆ. ಸಿಡುಕ್ಬಾರ್ದು ನೋಡ್ರಿ. ಅದಕ್ಕೆ ಈ ಕೋಪಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ಆ್ಯಂಗರ್ ಅಂತಾರೆ ಅಲ್ವಾ? ಅದ್ರ ಪಕ್ಕದಲ್ಲಿ ಒಂದು ಡಿ ಹಾಕ್ರಿ, ಈಗ ಹೋದ್ರಿ ಡೇಂಜರ್. ಗೊತ್ತಿದೆ ಡೇಂಜರ್. ನೀವು ಈ ಇದು ನೋಡಿದ್ದೀರಾ ಏನು? ಐ ಟೆನ್ಷನ್ ಅಲ್ಲ, ಟ್ರಾನ್ಸ್ಫಾರ್ಮರ್ ಇಟ್ಟಿರ್ತಾರಲ್ಲ, ಅಲ್ಲೆಲ್ಲ ನೋಡಿದ್ದೀರಾ? ಸೋತ್ರ 2 ಎಲುಬು, ಒಂದು ತಲೆ ಬುರುಡೆ ಇಟ್ಟಿರ್ತಾರೆ. ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ? ವೆರಿ ಗುಡ್. ಅಂಥದ್ದೆಲ್ಲ ನೋಡ್ತೀರಾ? ನಾನು ಹೇಳೋದು ಮಾತ್ರ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಅಷ್ಟೇ. ಅದನ್ನು ನೋಡಿದ್ದಾರೆ ನೋಡ್ರಿ. ಏನಕ್ಕದು ಎಲ್ಲ ಕಡೆ ಇಟ್ಟಿದ್ದಾರೆ? ಅಲ್ಲಿ ಬರೆದಿದ್ದಾರೆ ಅಪಾಯ, ತೆಲುಗಲ್ಲಿ ಅಪಾಯಮು, ಮಲಯಾಳದಲ್ಲಿ ಅಪಗಡಂ, ಇಂಗ್ಲೀಷಲ್ಲಿ ಡೇಂಜರ್ ಎಲ್ಲ ಬರೆದಿದ್ದಾರೆ. ಎಲ್ಲ ಭಾಷಿಕರು ಸೋತ್ರ ಅರ್ಥ ಮಾಡ್ಕೊಳ್ರಿ ಅಂತ. ಸರಿ, ಉರ್ದು ಭಾಷೆಯಲ್ಲಿ ಬರೆದಿಲ್ವಲ್ಲ, ಅವನಿಗೆ ಅರ್ಥ ಆಗೋದಕ್ಕೆ ಈ ತಲೆ ಬುರುಡೆ ಏನಕ್ಕೆ ಅಂದರೆ, ನೋಡು, ವಿದ್ಯುತ್ ಶಕ್ತಿ ಪ್ರಮಾಣ ಬಿಟ್ಟು ನೀನೇನಾದರೂ ಬಂದು ನನ್ನನ್ನು ಮುಟ್ಟಿದ್ರೆ ನೀನು ನಂತರ ಅಲ್ಕಿರ್ಕೊಂಡಿರ್ತೀಯಾ ಅಂತ. ಆಮೇಲೆ ನೀನು ನಂತರ ಹಲ್ಕಿರ್ಕೊಂಡಿರ್ತೀಯ, ಅದಕ್ಕೆ ಮುಟ್ಟಬೇಡ. ಆಮೇಲೆ ಸೋತ್ರ ನಮ್ಮವರು ಅದು ಓದ್ಬಿಟ್ಟು ಅದರ ಮುಂದೆ ಅಲ್ಲಿ ಹೋಗಿ ಕೈ ಹಿಂಗಿಟ್ಕೊಂಡು ಸೋತ್ರ. ಆಮೇಲೆ ನಾಳೆ ಪ್ರಜಾವಾಣಿಯಲ್ಲಿ ಒಂದು ವಾರ್ತೆ ಬರ್ತದೆ, ವಿದ್ಯುತ್ ಶಕ್ತಿಯ ಪ್ರಸಾರದಿಂದ ಆಘಾತಕ್ಕೆ ಒಳಗಾಗಿ ವ್ಯಕ್ತಿ ಸಜೀವವಾಗಿ ದಹಿಸಲ್ಪಟ್ಟಿದ್ದಾನೆ, ಅವನ ಮೂಳೆಗಳು ತಲೆ ಬುರುಡೆ ಹೊರಗಡೆ ಬಂದಿದೆ ಅಂತ. ಸೋತ್ರ. ಸಮಟೈಮ್ಸ್ ವಿ ನೋ ವಿ ಆರ್ ಡೂಯಿಂಗ್ ರಾಂಗ್. ಬಿಟ್ಟರ್ನೆಸ್ ಕಹಿ ಒಳಗಡೆ ಇಟ್ಕೊಂಡಾಗ ದ ಆಶೀರ್ವಾದ ಅವ್ರಿಗೆಲ್ಲ ಹೋಗೋದು, ತಡೆ ಹಿಡಿಯೋದು ನಮಗೆ ಹಿಡಿಯೋದು. ನೀನು ಇಟ್ಕೊಂಡ್ರೆ ನಿನಗೆ, ಅವನು ಇಟ್ಕೊಂಡ್ರೆ ಅವನಿಗೆ, ಎಕ್ಸ್ ಇಟ್ಕೊಂಡ್ರೆ ಎಕ್ಸ್ಗೆ, ವೈ ಇಟ್ಕೊಂಡ್ರೆ ವೈಗೆ. ಸೋತ್ರ. ಆಶೀರ್ವಾದ ದೇವರು ಸಿದ್ಧ ಮಾಡಿದ್ದಾನೆ, ಬಟ್ ಅದು ಆಶೀರ್ವಾದದ ಕಡೆ ಬರೋ ಟೈಮಲ್ಲಿ ಕಹಿ ಬರುತ್ತೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಮನಸ್ಸೇ ದೇವರು ಮರೆಯುವಂತೆ ಮಾಡ್ದ, ಅವನಿಗೆ ಮನಸ್ಸೇ ಅಂತ ಹೆಸರಿಟ್ಟ. ಆದರೆ 2ನೇ ಮಗು ಹುಟ್ಟುವಾಗ ನೀನು ಹಳೇದು ಹಿಡ್ಕೊಂಡಿದ್ರೆ ಇದು ನಡೆಯಲ್ಲ. ಎಫ್ರೈಮ್ ಬೇಕಾ? ತಂದೆ ಮನೆ ಅವ್ರು ಮಾಡಿದ್ದು ಎಲ್ಲ ಮರಿಬೇಕು. ಯಾರಾದರೂ ಪ್ರಾರ್ಥನೆ ಮಾಡೋಕ್ಕೆ ರೆಡಿ ಇದ್ದೀರಾ? ದೇವರೇ, ನನಗೆ ವಿರುದ್ಧವಾಗಿ ನಾನು ಹೇಳಿದೆ ಪ್ರಾರ್ಥನೆ ಮಾಡೋಕ್ಕೆ ರೆಡಿಯಾಗಿದ್ದೀರಾ ಅಂದೆ. ನೀವು ಪ್ರಾರ್ಥನೆ ಮಾಡಿರಿ. ಕಮಾನ್, ಈಚ್ ಆ್ಯಂಡ್ ಎವ್ರಿ ಬಾಡಿ, ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿರಿ. ಬಾಯಿ ತೆರೆದು ಪ್ರಾರ್ಥನೆ. ದೇವರೇ, ನನಗೆ ವಿರುದ್ಧವಾಗಿ ಯಾರು ಏನಾದರೂ ದೋಷ ಮಾಡಿದರೆ ನಾನು ಅವ್ರನ್ನ ಕ್ಷಮಿಸಿದ್ದೀನಿ.
ನನ್ನ ಹೃದಯದಿಂದ ತೆಗೆದುಹಾಕಿದ್ದೀನಿ. ನನಗೊಂದು ಒಳ್ಳೆಯ ಗುಣ ಕೊಡು. ನೀನು ಇಟ್ಟಿರುವ ಆಶೀರ್ವಾದ ನನಗೆ ರಿಲೀಸ್ ಮಾಡು. ಆ ಕಹಿ ನನ್ನ ಆಶೀರ್ವಾದಕ್ಕೆ ಅಡ್ಡಿ ಆಗಬಾರ್ದಪ್ಪ. ಯೇಸುವಿನ ನಾಮದಲ್ಲಿ ಆಮೇ. ನೋಡ್ರಿ, ನೀವು ಯಾವಾಗ ಈ ಪ್ರಾರ್ಥನೆ ಮಾಡ್ತೀರೋ ನಿಮಗೆ ಎಫ್ರೈಮ್ ರೆಡಿ ಇರ್ತಾನೆ. ಎಫ್ರೈಮ್ನ ಪ್ರತ್ಯೇಕತೆ ಏನು? ಎಫ್ರೈಮ್ನ ಪ್ರತ್ಯೇಕತೆ, ನನಗೆ ಸಂಕಟ ಬಂದ ದೇಶದಲ್ಲೇ ದೇವರೇ ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆ. ಅಂದರೆ ಎಲ್ಲಿ ಪ್ರಾಬ್ಲಮ್ ಇತ್ತೋ ಅಲ್ಲೇ ನಿನಗೆ ಆಶೀರ್ವಾದ ದೇವರು ಮಾಡೋದು. ರೆಡಿ ಇದ್ದೀರಾ? ಪ್ರಯೋಜನಕರವಾದ ತಿಂಗಳಿದು. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಮುಖ ನೋಡಿ ಪ್ರಯೋಜನ ಆಗ್ರಿ ಅಂತ. ಫ್ರೂಟ್ಫುಲ್ನೆಸ್ ಕಮ್ ಆಫ್ಟರ್ ಅಫ್ಲಿಕ್ಷನ್. ಪ್ರತಿಕೂಲ ಮುಗಿದ ಮೇಲೇ ಒಂದು ವೇದನೆ ಆದಮೇಲೆ ನೀನು ಸಂತೋಷ ಪಡಬೇಕು. ಈಗೋ ನಾನು ಹೊಸ ಕಾರ್ಯ ಮಾಡ್ತೇನೆ. ಹಳೇದನ್ನು ನೀವೇನು ಮರೆತು ಬಿಡಬೇಡ್ರಿ. ಮರೆತು ಬಿಡಿ. ಸ್ತೋತ್ರ. ಮರೆತು ಬಿಡ್ರಿ ಫಾಸ್ಟ್. ನಾನು ಪದೇ ಹೇಳ್ತಾ ಇರ್ತೀನಿ, ನಿಮಗಿರೋದು ಒಂದೇ ಒಂದು ಜೀವನ. ಅದನ್ನು ದುಃಖದಲ್ಲಿ ಕಣ್ಣೀರಲ್ಲಿ ಕಳಿಬೇಡ್ರಿ. ದೇವ್ರಿಗೆ ಅದಿಷ್ಟ ಇಲ್ಲ. ಸಂತೋಷವಾಗಿ ಎಂಜಾಯ್ ಮಾಡಬೇಕು. ಪಾಸ್ಟರ್ ಹೇಳಿದ್ದಾರೆ ಎಂಜಾಯ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲಾದರೂ ಹೋಗ್ಬಿಟ್ಟು ಒಂದು ಕ್ವಾರ್ಟರ್ ಕೊಡಿ ಇವತ್ತು ಅಂತ ಕೇಳಿಗಿಳ್ಬಿಟ್ಟಿರ. ಅದಲ್ಲ ನಾನು ಹೇಳಿದ್ದು. ದೇವಡ ಇವ್ರನ್ನೆಲ್ಲ ಪ್ರೊಟೆಕ್ಟ್ ಮಾಡಪ್ಪ. ಸ್ತೋತ್ರ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಕೆಲ ಹೆಂಗಸರು ಜಗಳ ಮಾಡೇನೆ ಜೀವನ ಕಳೀತಾರೆ. ಕೆಲ ಗಂಡಸರು ಗುರ್ರು ಅಂದ್ಬಿಟ್ಟೆ ಅವರು ಒಂದಿನ ಗೊಟ್ಟಕೊಂಬಿಡ್ತಾರೆ. ಸ್ತೋತ್ರ. ಏನಯ್ಯ ಸಾಧಿಸಿದ್ರೆ ಗುರು ಅಂದೆ. ನಿನ್ನ ಜೀವನ ಪೂರ್ತಿ ಗುರು ಅಂದೆ ಅಲ್ಲ, ಹೋಗಿ ನೀನು ಆರಾಮಾಗಿರೋ ಅಂತ ಬೆಂಕಿಗೆ ಹಾಕ್ಬಿಡ್ತಾರೆ. ನೀನು ಲೈಫ್ ದೇವರು ಕೊಟ್ಟಿರೋದು. ಅಸನ್ಮುಖರಾಗಿದ್ದರೆ, ನೀವು ನಗ್ತಾ ಬಾಳಿದ್ರೆ 120 ವರ್ಷ ಬಾಳ್ಬೋದು. ಅಳ್ತಾ ಗೊಣ್ಕೊಳ್ತಾ ಇರ್ರಿ, ಬೇಗನೆ ಟಿಕೆಟ್ ತಗೊಂಡ್ಬಿಡ್ತೀರ. ಸ್ತೋತ್ರ. ನಾನು ಪ್ರಾರ್ಥನೆ ಮಾಡ್ತಾ ಇರೋದೇನು ಗೊತ್ತಾ? ದೇವರೇ, ಮದುವೆ ಶುಭ ಕಾರ್ಯಗಳು ನಡೀಲಿ, ಅಂತ್ಯ ಸಂಸ್ಕಾರಕ್ಕೆ ಜಾಸ್ತಿ ನನ್ನನ್ನು ಕರಿಬೇಡಪ್ಪ ಅಂತ. ಯಾಕಂದ್ರೆ ನಮ್ಮ ಜನ ಎಲ್ಲ 120 ವರ್ಷ ಇರಲಿ ಅಂತ. ನಾನು ಚರಿತ್ರೆ ನೋಡಿದೆ. ಯೇಸು ಸ್ವಾಮಿ ಒಂದು ಶವ ಸಂಸ್ಕಾರ ಮಾಡಲಿಲ್ಲ. ಮಿನಿಸ್ಟ್ರಿಯಲ್ಲಿ ಒಂದೇ ಒಂದು ಶವ ಸಂಸ್ಕಾರ ಮಾಡಲಿಲ್ಲ. ಸ್ತೋತ್ರ. ನಾಯಿನ ಪಟ್ಟಣದ ವಿಧವೆ ಮಗಳನ್ನ ಹೊತ್ಕೊಂಬಂದರು. ಮಾಡಕ್ಕೆ ಹೋಗಿದ್ದ ಕಡೆನೇ ಎಬ್ಬಿಸ್ ಕಳಿಸಿದ್ರು. ಹೋಗಿ ನಾ ಬದುಕೋ ಹೋಗು, ಇಷ್ಟು ಬೇಗನೆ ಹೋಗಿದ್ದೀಯ, ಅಮ್ಮನಿಗಿಂತ ಮುಂಚೆ ನೀನೇ ಯಾಕೆ ಹೋಗಿದ್ದು? ಯೇಸು ಸ್ವಾಮಿ ನೋಡ್ರಿ ಅಲ್ವಾ? ಯಾಯಿರ್ನ ಮಗಳು. ಸ್ತೋತ್ರ. ಸ್ವಾಮಿ, ನಿನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನಮಗಿಲ್ಲಪ್ಪ, ಬೇಡಪ್ಪ, ಆಯ್ತು ಬಂದೆ. ಅಮ್ಮ ನೀ ಹೇಳು ಅಂತೀನಿ. ಎದ್ದು ಹೋಗಮ್ಮ. ನೀನು ಇನ್ನೂ 12 ವರ್ಷ ಆಗಿದೆ ನಿನಗೆ. ಸ್ತೋತ್ರ. 12 ವರ್ಷ ರಕ್ತ ಕುಸುಮದಲ್ಲಿ ಅವಳ ಜೀವನ ಪಾಪ ಸಾಕಾಗಿದೆ. ಅವಳು ಸೌಖ್ಯ ಆಗಲಿ, ನೀನು ಸೌಖ್ಯ ಆಗ, ಚೆನ್ನಾಗಿರ್ರಿ ಅಂತ. ಯೇಸು ಸ್ವಾಮಿ ಇಷ್ಟೇ ಅದು ಕಣ್ರಿ. ನಮ್ಮ ಇಚ್ಛೆ ಏನು ಗೊತ್ತಾ? ಸ್ತೋತ್ರ. ಹೆಂಗಾದರೂ ಒಂದು 20-30 ಮನೆ, ಒಂದು ಸೈಟ್ ತಗೊಬೇಕು. ಅರ್ಧ ಸೈಟ್ ಆದರೂ ತಗೊಬೇಕು. ಒಂದು ಸೀಟ್ ಹಾಕಿರೋ ಮನೆ ಆದರೂ ಕಟ್ಕೊಬೇಕು. ಆಮೇಲೆ ದೇವರೇ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಯಾರಲ್ಲಿ ವಾಸ ಮಾಡೋಕ್ಕೆ? ಇದಕ್ಕಾ ನಿನ್ನ ಜೀವನ? ಸಂಶೋಧನನ್ನು ದೇವರು ಆಶೀರ್ವಾದ ಮಾಡಿದ್ನು. ಅವನು ಪ್ರಾರ್ಥನೆ ಮಾಡಿದಾಗ ಒಂದು ಮಾತು ಹೇಳ್ದ. ಏನು ಹೇಳ್ದ? ಸ್ವಾಮಿ, ಫಿಲಿಸ್ಟ್ರು ಕಿತ್ಕೊಂಡ ಕಣ್ಣಿಗೆ ಬದಲಾಗಿ ಇವ್ರನ್ನ ನಾನು ಮುಯಿ ತೀರಿಸ್ಬೇಕು. ಕಣ್ಣು ಕಿತ್ಬಿಡ್ತಾರೆ, ಮುಯಿ ತೀರಿಸ್ಕೊಬೇಕು. ಅದಕ್ಕೆ
ಪಟ್ಟಣದ ಬಾಗಿಲನ್ನ ಹೇಳ್ದು, ಇವ್ರನ್ನ ಕೊಲ್ಲಬೇಕು, ಇವ್ರ ಜೊತೆ ನಾನು ಸಾಯ್ಬೇಕು. ಯಾರು ಹೇಳಿದ್ರು ಸಾಯಿ ಅಂತ? ಇವ್ರನ್ನ ಸಾಯಿಸೋಕ್ಕೆ ನನಗೆ ಬಲ ಕೊಡು ಅಂದಿದ್ರೆ ಅವ್ರನ್ನೆಲ್ಲ ಸಾಯಿಸೋಕೆ ಬಲ ಕೊಟ್ಟಿರೋದು. ಇವ್ರನ್ನೂ ಸಾಯಿಸಿ ನಾನು ಸತ್ತೋಗ್ತೀನಿ ಅಂದ. ಸರಿ, ನೀನು ಸಾಯಿ ಹೋಗು ಅಂತ. ಏನೇನು ಅಂದಿದ್ದೀವಿ ಪಾಸ್ಟ್ರೇ? ಈ ಪ್ರಸಂಗ ಕೇಳಿದ್ಮೇಲೆ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗುತ್ತಾ? ಕೆಲವರು ಯೋಚನೆ ಮಾಡ್ತಾ ಇದ್ದೀರ. ಇವತ್ತೇ ಅದೆಲ್ಲ ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ರಿ. ನಾನು ಇರ್ತೀನಿ ನಿಮ್ಮ ಜೊತೆಗೆ. ಇಲ್ಲೆಲ್ಲಾದರೂ ಏನಾದರೂ ಬಿಟ್ಟು ಹೋದರೆ ನಾನು ನೋಡ್ಕೋತೀನಿ ಅದನ್ನು. ಸ್ತೋತ್ರ. ಮನೆಗೆ ಹೋಗಿ ತಗೊಂಡು ಹೋಗ್ಬೇಡ್ರಿ, ಇಲ್ಲೇ ಕ್ಯಾನ್ಸಲ್ ಮಾಡಿಬಿಟ್ಟು ಹೋಗ್ರಿ. ಯೇಸುವಿನ ನಾಮದಲ್ಲಿ ಕೋಪದಲ್ಲಿ ಆಡಿದ ಮಾತು, ನಾನು ದುಃಖದಲ್ಲಿ ಹೇಳಿದ ಮಾತು, ನಿರಾಶೆಯ ಮಾತು, ಇದೆಲ್ಲ ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತೀನಿ. ಸ್ತೋತ್ರ. ಯೇಸು ಸ್ವಾಮಿ, ನಿನ್ನ ಸಾಯಿಸೋಕ್ಕಲ್ಲ ಬಂದಿತ್ತು. ಕಳ್ಳನು ಬರುವುದು ಕದ್ಕೊಳ್ಳೋದಕ್ಕೆ, ಕೊಳ್ಳೋದಕ್ಕೆ. ನಾನು ನಿಮಗೆ ಜೀವವು, ಅದು ಸಮೃದ್ಧಿ ಅಂದರೆ ಏನು? ಎಣಗಿ ಬದುಕದ? ಸ್ತೋತ್ರ. ಅದನ್ನು ಪ್ರಾಕ್ಟೀಸ್ ಮಾಡಿರೋ ನಾನು ನೋಡ್ರಿ, ಇವತ್ತು BP ಹತ್ರ ಬರಲ್ಲ, ಶುಗರ್ ಹತ್ರ ಬರಲ್ಲ, ಯಾವ ರೋಗ ರುಜಿನ ಹತ್ರ ಬರಲ್ಲ. ಯಾಕೆ ಹೇಳ್ರಿ? ಇದು ಪ್ರಮಾಣ. ಸೊ ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ಅನೇಕ ಸಂಕಟಗಳನ್ನು ನಾವು ಹಾದು ಹೋಗಲೇಬೇಕು. ಗೊಂಚಲಲ್ಲಿರುವ ದ್ರಾಕ್ಷೆ ಮನುಷ್ಯ ನೋಡ್ತಾನೆ, ದೇವರು ಅದರಿಂದ ಬರುವ ದ್ರಾಕ್ಷ ರಸವನ್ನು ನೋಡ್ತಾನೆ. ದಟ್ಸ್ ಅ ನ್ಯೂ ವೈನ್, ಹೊಸ ದ್ರಾಕ್ಷಾರಸ. ಇದು ಬರಬೇಕಾದ್ರೆ ನಿನ್ನನ್ನು ಕ್ರಶ್ ಮಾಡಬೇಕು. ಈ ಸಂಕಟ, ಅದನ್ನೇ ಕ್ರಶಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ಆ ಸೀಸನ್ ಅದು ನಿನ್ನನ್ನು ನಾಶ ಮಾಡೋ ಸೀಸನ್ ಅಲ್ಲ. ಅಲ್ಲಿಂದನೇ ಪ್ರಾಫಿಟ್, ಲಾಭದಾಯಕವಾದ ಸೀಸನ್ ನಿನ್ನ ತಿರುಗಿಸ್ತಾ ಇರೋದು. ಹಲ್ಲೆಲೂಯ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4:16 ಹೇಳುತ್ತೆ, ಆದುದರಿಂದ ನಾವು ಧೈರ್ಯಗೊಳ್ಳೋದಿಲ್ಲ. ನಮ್ಮ ದೇಹವು ನಾಶವಾಗ್ತಾ ಇದ್ರು ನಮ್ಮ ಆಂತರ್ಯವು ದಿನ ದಿನೇ ಹೊಸದಾಗ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರೋ ಗೌರವದ ಪ್ರಭಾವವನ್ನು ದೊರಕಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಗುರವಾದ, ಅವನ ಭಾಷೆ ನೋಡ್ರಿ, ಪೌಲನ್ ಬರಿತಾ ಇದ್ದಾನೆ, ಹಗುರವಾದ ಈ ಸಂಕಟವು ಸ್ವಲ್ಪ ಕಾಲ ಕಷ್ಟ ಇರುತ್ತೆ. ಡೋಂಟ್ ವರಿ. ಪ್ರತಿಫಲ ಉಂಟು ಮಾಡಿ ನಿಮಗೆ ನಿರಂತರವಾಗಿರುವ ಗೌರವ, ಸಮಾಜದಲ್ಲಿ ನಿಮಗೊಂದು ಗೌರವ, ತಲೆ ಎತ್ತಿ ನಡೆಯತಕ್ಕಂತೆ ನಾನು ಪ್ರಬೋಧಿಸ್ತೇನೆ. ನಿಮ್ಮ ಮಕ್ಕಳು ನೀವು ಅನುಭವಿಸಿದ ಕಷ್ಟ ಅನುಭವಿಸಲ್ಲ. ನಿಮ್ಮ ಮಕ್ಕಳನ್ನು ದೇವರ ಆಶೀರ್ವಾದ ಮಾಡ್ತಾನೆ. ನಿಮ್ಮ ತಲೆಮಾರು ಸ್ಟ್ಯಾಂಡರ್ಡ್ ಆಗಿರ್ತಾರೆ, ಅವರು ದೈವ ಭಯದಲ್ಲಿರ್ತಾರೆ, ಭಕ್ತಿಯಲ್ಲಿ ಬೆಳೆದು ಬರ್ತಾರೆ, ಆಲಯದಲ್ಲಿ ದೀಪ ಉರಿಸುವವರಾಗಿರ್ತಾರೆ, ಸೇವೆ ಮಾಡುವವರಾಗಿರ್ತಾರೆ. ದಾವೀದನ ಕಾಲದಲ್ಲಿ ಎಲ್ಲ ಯುದ್ಧನೇ ಮಾಡ್ದ, ಫುಲ್ ಯುದ್ಧನೇ ಮಾಡಿದ. 40 ವರ್ಷ ಆಳ್ವಿಕೆ ಮಾಡಿದ, 40 ವರ್ಷನೇ ಯುದ್ಧನೇ. ಅವನ ಲಾಸ್ಟ್ ಬ್ಯಾಟಲ್ ಯಾವುದು ಗೊತ್ತಾ? ಸಿಕ್ಲಾಗ್ನ ಯುದ್ಧ ಎಲ್ಲ ಮುಗಿಸ್ದ. ಅವನ ಮಗ ಸೊಲೊಮೋನ ಅಧಿಕಾರಕ್ಕೆ ಬಂದ. ಅವನು 40 ವರ್ಷ ಆಳ್ವಿಕೆ ಮಾಡ್ದ, ಒಂದು ಯುದ್ಧನೂ ಮಾಡಲಿಲ್ಲ. ಫುಲ್ ಎಂಜಾಯ್ ಮಾಡ್ಬಿಟ್ಟ ಅವನು. ಅರ್ಥ ಆಗಲಿಲ್ಲಲ್ಲ, ಒಂದು ಯುದ್ಧನೂ ಮಾಡಲಿಲ್ಲ ಅವನು. ಜ್ಞಾನಿಗಳಲ್ಲಿ ಸೊಲೊಮೋನ ಜ್ಞಾನಕ್ಕೆ ಏನು ಶೇಬಾರಾಜ್ಞಿ ಹೇಳ್ತಾಳೆ, ನಾನು ಕೇಳಿದ್ದೆ ಅಷ್ಟೇ, ಬಂದು ಕಂಡಿದ್ದು ಅದಕ್ಕಿಂತ ಹೆಚ್ಚಾದದ್ದು.
ಈ ವಾಸ್ ನಾಟ್ ಬ್ಯಾಟಲ್. ಎಲ್ಲೂ ಯುದ್ಧ ಮಾಡಕ್ಕೆ ಹೋಗಲಿಲ್ಲ, ಆದರೆ ಉಳಿದವರೆಲ್ಲ ಕಪ್ಪ ಕಾಣಿಕೆ ತಂದು ಕೊಡ್ತಾ ಇದ್ರು. ದಟ್ಸ್ ಕಾಲ್ಡ್ ಫೇವರ್. ಕ್ಲೈಮ್ ಮಾಡ್ರಿ. ಆಮೇಲೆ ನಮ್ಮ ಅಪ್ಪನ ಕಾಲದಲ್ಲಿ ಕಷ್ಟ ಬಿದ್ದರು, ನಾನು ಅದರ ಸುಖ ಅನುಭವಿಸಿದೆ. ನನ್ನ ತಲೆಮಾರು ಅದಕ್ಕಿಂತ ಸುಖ ಅನುಭವಿಸ್ತಾರೆ. ನಾನು ಯುದ್ಧ ಮಾಡಿದೆ, ನನ್ನ ಮಕ್ಕಳು ಯುದ್ಧ ಮಾಡೋ ಅವಶ್ಯಕತೆ ಬರಲ್ಲ. ನೀವು ಕಷ್ಟ ಬಿದ್ದರೆ ನಿಮ್ಮ ಮಕ್ಕಳು ಕಷ್ಟ ಬೀಳೋ ಅವಶ್ಯಕತೆ ಬರಲ್ಲ. ಕಾರಣ ಅವ್ರ ಮೇಲೆ ಒಂದು ಫೇವರ್ ಕವರ್ ಆಗುತ್ತೆ. ನನ್ನ ದಯೆಯು ಗುರಾಣಿಯಾಗಿ ನಿಮ್ಮನ್ನು ಆವರಿಸುತ್ತೆ ಅಂತ. ಫೇವರ್ ಅನ್ಮೆರಿಟೆಡ್ ಆಗಿ ಬರೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅರ್ಹತೆ ಇಲ್ಲದೆ ಇರುವ ಸ್ಥಳದಲ್ಲಿ ನಿನ್ಗೆ ದೊರಕದೆ ಫೇವರು. ಆಮೇಲೆ ಸೊ ಹಗುರವಾಗಿರುವ ಈ ಕಷ್ಟಗಳು ಕ್ಷಣ ಮಾತ್ರದಲ್ಲಿ ಮುಗಿದೋಗುತ್ತೆ. ಅದಕ್ಕೆ 18ನೇ ವಾಕ್ಯ ಹೇಳ್ತದೆ, ಕಾಣುವಂಥದ್ದು ಲಕ್ಷಿಸದೆ ಕಾಣದಿರುವುದಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುತ್ತೆ, ಕಾಣದೇ ಇರೋದು ಸದಾ ಕಾಲ ಇರುತ್ತೆ. ದಿಸ್ ಇಸ್ ಟೆಂಪ್ರವರಿ. ಈ ಪ್ರಾಬ್ಲಮ್ ಟೆಂಪ್ರವರಿ, ಈ ವೇದನೆ ಟೆಂಪ್ರವರಿ, ಆದರೆ ಶಾಶ್ವತವಾದ ಆಶೀರ್ವಾದ ನನಗಾಗಿ ಕಾಯ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಏನಾದರೂ ಅರ್ಥ ಆಯ್ತಾ? ಏನು ಹೆಸರು ಹೇಳದೆ ಈ ತಿಂಗಳಿಗೆ? ನೀವು ಪ್ರಯೋಜನ ಉಳ್ಳವರ? ಹೌದು ಅಂತ ಹೇಳ್ರಿ. ನಾನು ಮಾತ್ರ ಅಲ್ಲ, ನನ್ನ ಮಕ್ಕಳು, ಮನೆ, ನಾವೆಲ್ಲ ದೇವರ ರಾಜ್ಯಕ್ಕೆ ಪ್ರಯೋಜನ ಉಳ್ಳವರೇ. ಈ ಸೈತಾನಿಗೆ ಚೆನ್ನಾಗಿ ಗೊತ್ತು, ಏನಾದರೂ ನೆಗೆಟಿವ್ ಹೇಳಿದಾಗ ನೀವು ಮುಖ ಬಾಡಬೇಕು. ನೀವು ಹಳ್ಳೆಣ್ಣೆ ಕುಡ್ದವ್ರ ಥರ ಹಿಂಗೆ, ಅವಾಗ ಅವನು ಗೆದ್ಬಿಟ್ಟೆ ಅಂತಾನೆ. ನೀವು ಅವನನ್ನು ನೀವು ಮಾಡ್ಕೊಳ್ಳೋ ಮುಖ ಅವನು ಮಾಡ್ಕೊಬೇಕು. ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ನೆನಪಿದೆಯಾ ನಿಮಗೆ? ನಿಮ್ಮ ಕುರಿತು ಯಾರಾದರೂ ಏನಾದರೂ ಕಳವಾಗಿ ಮಾತಾಡಿದಾಗ ನೀವು ತುಂಬ ದುಃಖ ಪಡ್ರಿ ಅಂತ ನಾನು ಹೇಳ್ಕೊಟ್ರು. ಏನು ಹೇಳಿದ್ರು? ಏನು ಹೇಳಿದ್ರು? ನಿಮ್ಮ ಕುರಿತು ಯಾರಾದರೂ ಏನಾದರೂ ಕಳವಾಗಿ ಮಾತಾಡಿದ್ರೆ ನೀವೇನು ಮಾಡಬೇಕಂತೆ? ನಾವು ಯಾರು ಹೆಂಗೆ ಮಾಡ್ತೀವಿ ಹೇಳ್ರಿ ನೋಡೋಣ. ಸತ್ಯವಾಗಿ ಹೇಳ್ರಿ. ಕೂತ್ಕೊಂಡಲ್ಲ ಅಡ್ಡ ಬಿದ್ದು ಬಿಡ್ತವೆ, ಮಕ್ಕಡೆ ಬಿದ್ದು ಅಳ್ತವೆ. ನಾನೇನಪ್ಪ ಮಾಡ್ದೆ, ಗಂಡ ಹೊಡ್ಬೋದು, ಏನಾಯ್ತು, ಅಯ್ಯೋ ಏನು ಹೇಳೋದು ಬಿಡ್ರಿ. ಊರವರೆಲ್ಲ ಹೇಳಿದೊಬ್ರೆ, ಇವ್ರು ಹೇಳೋದೇನು ಊರವರೆಲ್ಲ ಮಾತಾಡ್ತಾ ಇದ್ದಾರೆ. ಸೋ ದೇವ್ರೆ, ಇನ್ನು ಮೇಲೆ ರಿವರ್ಸ್ ಮಾಡ್ರಿ. ಮಾಡ್ತೀರಾ? ಯಾರಾದರೂ ನಿಮ್ಮನ್ನು ಕುರಿತು ಕಳವಾಗಿ ಮಾತಾಡಿದ್ರೆ, ನೀವು ಮಾಡ್ದಿರೋ ಕಾರ್ಯ ಮಾಡಿದೆ ಅಂದರೆ ನೀವು ಏನು ಗೊತ್ತಾ, ನಿಮಗೆ ರಿವಾರ್ಡು ಫ್ರೀಯಾಗಿ ಸಿಗ್ತಾ ಇರೋದಂತೆ. ಸ್ತೋತ್ರ. ನೀವು ಆಗ ಮಾಡುವಾಗ ಅವನ ತಲೆಗೆ ಕೆಂಡ ಸುರಿದಂಗಂತೆ. ನಿನಗೆ ರಿವಾರ್ಡು ಅವನ ತಲೆಗೆ ಕೆಂಡ. ಅರ್ಥಮಾಯ್ತಾ? ಸ್ತೋತ್ರ. ಫಿಲಿಪ್ಪ 2:5, ಕ್ರಿಸ್ತ ಯೇಸುವಿನಲ್ಲಿ ಇರುವ ಮನಸ್ಸು ನಿಮ್ಮೆಲ್ಲರಲ್ಲಿ ಬರಲಿ. ಆಮೇಲೆ ಸಮಸ್ತಕ್ಕೂ ಒಡೆಯನಾಗಿದ್ದರು, ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿದ್ದರು, ತನ್ನನ್ನೇ ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿ ಮನುಷ್ಯರಿಗೆ ಸದೃಶನವಾಗಿ, ಮನುಷ್ಯರಿಗೆ ಅವನೇನಾದ? ಸದೃಶನಾದ. ಆತ ದೇವರು, ನಾವು ಮನುಷ್ಯರು ಸದೃಶನಾದನು. ಎಲ್ಲಿವರೆಗೂ ತಗ್ಗಿಸ್ಕೊಂಡು? ಶಿಲುಬೆಯ ಮರಣದವರೆಗೂ ತಗ್ಗಿಸ್ಕೊಂಡು. ಶಿಲುಬೆಯ ಮರಣದವರೆಗೂ ತಗ್ಗಿಸ್ಕೊಂಡು. ಎಲ್ಲಿವರೆಗೂ ತಗ್ಗಿಸ್ಕೊಬೇಕು? ನೀನು ಮರಣದವರೆಗೂ ತಗ್ಗಿಸ್ಕೊಳ್ಬೇಕು.
ಅದರಿಂದ ಏನಾಯಿತು? ಆದ್ದರಿಂದಲೇ ಎಲ್ಲ ನಾಮಗಳಲ್ಲಿ ಆ ನಾಮ ಮೇಲಿನ ನಾಮ ಆಯಿತು. ಎಲ್ಲ ಮೊಣಕಾಲು ಮಡಚುವಂಗಾಯಿತು. ಎಲ್ಲ ನಾಲಿಗೆ ಒಪ್ಪುವಂತೆ ದೇವರು ಮಾಡಿದನು, ಯೇಸು ಮಾತ್ರವೇ ಕರ್ತನು ಎಂದು. ಆಮೇಲೆ ದಟ್ ಈಸ್ ದ ರೆವಲೇಷನ್. ಒಪ್ಪಿಸ್ಕೊಡ್ರಿ. ಸೇಡಿಡೋರು, ಮುಯಿ ತೀರ್ಸ್ಕೊಳೋರು, ಕೈ ಇಟ್ಕೊಳೋರು ತಕ್ಕ ಕಾಲ ಆದಾಗ ಅದರ ಫಲ ಅವರೇ ಕುಯ್ಕೋತಾರೆ. ಫರ್ಗಿವ್ ಅಂಡ್ ಫರ್ಗೆಟ್. ಕ್ಷಮಿಸು, ಮರ್ತು ಬಿಡು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಕ್ಷಮಿಸು, ಮರ್ತು ಬಿಡು. ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಆಮೇ ಆಮೇ ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.